ಬೆಳಗಿನ ಜಾವದಲ್ಲಿ ಚಿಂತನೆಗಾಗಿಟ್ಟುಕೊಂಡಂಥ ವಿಷಯ ಸಾಧು ನಿಶ್ಚಲದಾಸರಿಂದ ವಿರಚಿತವಾದ ವಿಚಾರ ಸಾಗರವೆಂಬ ಗ್ರಂಥದ ಮಂಗಲದ ಟೀಕವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದರು. ಸಾಧು ನಿಶ್ಚಲದಾಸರು ಈ ಗ್ರಂಥದಲ್ಲಿ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿ ಆ ನಿರ್ಗುಣ ನಿರಾಕಾರವಾದಂಥ ಪರಮಾತ್ಮನ ಲಕ್ಷಣವನ್ನು ಮೊದಲನೇ ದೋಹದಾಗ ಹೇಳಿದರು. ಏನಂತ ಹೇಳಿದರು? जो सुख नित्य प्रकाश विभु नाम रूप आधार मति न लखै जी मति लखै सोमय शुद्ध अपार. ಇದು ಸ್ವರೂಪ ಲಕ್ಷಣ ಮತ್ತು ತಟಸ್ಥ ಲಕ್ಷಣದ ಮುಖಾಂತರವಾಗಿ ನಿರ್ಗುಣ ನಿರಾಕಾರವಾದಂಥ ಪರಬ್ರಹ್ಮನ ಲಕ್ಷಣವನ್ನು ಮಾಡಿ ಆ ಲಕ್ಷಣ ತನ್ನ ಲಕ್ಷ್ಯವಾದಂಥ ನಿರ್ಗುಣ ಪರಬ್ರಹ್ಮನ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಯೋಗ್ಯತೆ ಅವುಗಳಲ್ಲಿ ಐತೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಕೂಡ ಮಾಡಿದ್ರು. ಯಾರೋ ತಳ ನೋಡ್ತಾರೆ, ಸ್ವಲ್ಪ ಗ್ರಂಥ ಮುಚ್ಚಿರ್ ಚಲೋ ತೆಗೆದ್ರೆ ಗ್ರಂಥ ಮುಚ್ಚಿರಾಯ್ತು. ಮತ್ತೆ ಆಮೇಲೆ ತೆಗೆದು ನಾ ಒಂದೊಂದು ಲಕ್ಷಣವನ್ನು ಹೇಳ್ತಾ ಹೋಗ್ತೀನಿ, ನೀವು ಒಂದೀಟ ಗ್ರಂಥ ಮುಚ್ಚಿರಿ ಅಂತ ಹೇಳ್ತೈತೀನಿ. ಆಮೇಲೆ ತೆಗೆಂತ ನಾವು ಒಂದೊಂದು ಲಕ್ಷಣವನ್ನ ಮಾಡ್ತಾ ಹೋಗ್ತೀನಿ. ಪರಬ್ರಹ್ಮನ ಲಕ್ಷಣ ಅದು ದೋಷ ಸಹಿತದೋ ನಿರ್ದೋಷದ ನೀವು ಹೇಳ್ಬೇಕು. ಸುಖ ಇದ್ದದಕ್ಕೆ ಬ್ರಹ್ಮ ಅಂತ ಹೇಳಿ, ಸುಖ ಇದ್ದದ್ದೇ ಬ್ರಹ್ಮ. ಅದು ಯೋಗ್ಯ ಲಕ್ಷಣದ ಏನು? ಸುಖ ಇದ್ದದ್ದೇ ಬ್ರಹ್ಮ, ಸುಖನೇ ಬ್ರಹ್ಮ. ಏನಾಗ್ತದೆ? ವಿಷಯಾನಂದಗಳಲ್ಲಿ ಅತಿವ್ಯಾಪ್ತಿ ಆಗುತ್ತೆ. ಆ ಬ್ರಹ್ಮನ ಲಕ್ಷಣ ಎಲ್ಲಿ ಅತಿವ್ಯಾಪ್ತಿ ಆಗ್ತದೆ? ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ. ವಿಷಯಗಳಲ್ಲೆಲ್ಲ ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ. ಸುಖದಲ್ಲಿ ಅತಿವ್ಯಾಪ್ತಿ. ಮತ್ತೆ ಗುಣಕ್ಕ ಆತ್ಮ ಇನ್ನೊಂದು ಎರಡು ಕಡೆ ಅತಿವ್ಯಾಪ್ತಿ ಹೇಳ್ಯಾರ ಲಕ್ಷಣ. ಒಂದು ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, ಇನ್ನೊಂದು ವಿಷಯ ಸುಖದಲ್ಲಿ ಅತಿವ್ಯಾಪ್ತಿ ಆಗ್ತದೆ, ಇನ್ನೊಂದು ಹೇಳಿದೆ ಎರಡು ಕಡೆ ಅತಿವ್ಯಾಪ್ತಿ ಆಗ್ತದೆ ಲಕ್ಷಣ. ಎರಡೇ ಹೇಳ್ಯಾರ. ನ್ಯಾಯ ಮತದಲ್ಲಿ ಆತ್ಮನಿಗೆ ಆನಂದ ಗುಣವನ್ನು ನ್ಯಾಯಿಕ ರೂಪಲ್ಪಟ್ಟಂತ ಆತ್ಮನ ಆನಂದ ಗುಣ ಏನು ಆತ್ಮನ ಲಕ್ಷಣ ಮಾಡಿರೋ ನ್ಯಾಯಶಾಸ್ತ್ರದಲ್ಲಿ ಅಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ಹೇಳಿ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಸುಖದ ಜೊತೆಗೆ ಏನಂತ ಹೇಳಿದ್ದಾರೆ? ನಿತ್ಯ ಅಂತ ಹೇಳಿ ನಿತ್ಯ ಅಂತ ಹೇಳೋದ್ರಿಂದ ಅತಿವ್ಯಾಪ್ತಿ ಆಗೋದಿಲ್ಲ. ಯಾಕಂದ್ರೆ ವಿಷಯ ಸುಖ ಅನಿತ್ಯ ಅದ, ಎಲ್ಲರಿಗೂ ಗೊತ್ತದ. ಮತ್ತ ಅವರು ನ್ಯಾಯಶಾಸ್ತ್ರದಲ್ಲಿ ಆತ್ಮ ಆನಂದ ಗುಣ ಅಂತಾರೆ, ಆನಂದ ಸ್ವರೂಪ ಅಂತ ಹೇಳಿಲ್ಲ. ನಮ್ಮ ವೇದಾಂತದಲ್ಲಿ ಆತ್ಮ ಆನಂದ ರೂಪ, ಆನಂದ ಸ್ವರೂಪ ಹೇಳಿಲ್ಲ, ಅವ್ರು ಗುಣ ಅಂತ. ಗುಣ ಎಂದೂ ಕೂಡ ಶಾಶ್ವತವಾಗಿರುವುದಿಲ್ಲ, ಆಗಮಪಾಯಿನೋ ಗುಣ, ಅವು ಬರ್ತಾವ ಹೋಗ್ತಾವ, ಲೆಕ್ಕಕ್ಕಿಲ್ಲ. ಆದ್ದರಿಂದ ನಮ್ಮ ಆ ಬ್ರಹ್ಮನ ಲಕ್ಷಣದಲ್ಲಿ ಸುಖದ ಜೊತೆಗೆ ನಿತ್ಯ ಅಂತ ಹೇಳೋದ್ರಿಂದ ನಿರ್ದೋಷವಾದಂಥ ಲಕ್ಷಣ. ಸುಖ ನಿತ್ಯ, ಸುಖ ನಿತ್ಯ ಉಳ್ಳದ್ದೇ ಬ್ರಹ್ಮ. ಎಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗೋದಿಲ್ಲ, ಅವ್ಯಾಪ್ತಿ ಆಗೋದಿಲ್ಲ, ಅಸಂಭವನೂ ಆಗೋದಿಲ್ಲ. ಇನ್ನೊಂದು ಕೇಳಿ, ನಿತ್ಯ ಇದ್ದದಕ್ಕೇನೆ ಬ್ರಹ್ಮ ಅಂತ ಹೇಳಿದ್ವಿ. ಏನಾಗ್ತದೆ? ನಿತ್ಯಕ್ಕೆ ಬ್ರಹ್ಮ ನೈಯಾಯಿಕರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತೆ. ಎಲ್ಲಿ ನೈಯಾಯಿಕರ ಮತದಲ್ಲಿ ಅತಿವ್ಯಾಪ್ತಿ ಆಗ್ತದೆ? ಅವ್ರ ಆಕಾಶ ಕಾಲ ದಿಶಾ ಇವುಗಳಿಗೆ ನಿತ್ಯ ಅಂತ ಒಪ್ಕೊಂಬಂದಾರ. ಆಕಾಶ ಕಾಲ ದಿಶಾ ಆತ್ಮ ಮನ ಲೋಕ ನಿತ್ಯ ಅಂತ ಹೇಳಿದ್ದಾರೆ ಅವರು. ಆಕಾಶಾದಿಗಳಿಗೆ ನಿತ್ಯ ಅಂತ ಹೇಳಿದ್ದಾರೆ. ನಾವು ನಿತ್ಯ ಇದ್ದದ್ದೇ ಬ್ರಹ್ಮ ಅಂದ್ರೆ ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆಕಾಶ ಕಾಲ ದಿಶಾ ಆತ್ಮ ಮನ ಅವುಗಳಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಏನ್ ಹೇಳಿದ್ದಾರೆ? ಪ್ರಕಾಶ ಅಂತ ಹೇಳಿದ್ರು. ನಿತ್ಯನೇ ಇರಬೇಕು, ಪ್ರಕಾಶನೇ ಇರಬೇಕು. ಆದ್ರೆ ನ್ಯಾಯಶಾಸ್ತ್ರದಲ್ಲಿ ಅವು ಏನದು? ಆಕಾಶಾದಿಗಳು ಜಡ, ಪ್ರಕಾಶ ರೂಪ ಅಲ್ಲ. ನಿತ್ಯ ಅಂತ ಹೇಳ್ಯಾರ ಅವ್ರು ಖರೆ, ಆದ್ರೂ ಕೂಡ ನಿತ್ಯ ಇದ್ರೂ ಕೂಡ ಅವೇನದವು ಜಡ ಇರುತ್ತವೆ. ಆದ್ದರಿಂದ ನಮ್ಮ ಬ್ರಹ್ಮ ಲಕ್ಷಣ ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆಕಾಶ ಕಾಲ ದಿಶೆಗಳಲ್ಲಿ ಅತಿವ್ಯಾಪ್ತಿ ಆಗುವುದೇನೆ ಇಲ್ಲ. ಪ್ರಕಾಶ ಇದ್ದದ್ದೇ ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣ ಮಾಡಿದ್ರು. ಪ್ರಕಾಶ ಇದ್ದದ್ದೇ ಬ್ರಹ್ಮ, ಪ್ರಕಾಶ ಉಳ್ಳದೇ ಬ್ರಹ್ಮ.
ಪ್ರಕಾಶ ರೂಪ ಬ್ರಹ್ಮ ಅಂದ್ರೆ ಎಲ್ಲಿ ಆಗ್ತದ ಅದು ಲಕ್ಷಣ? ನಕ್ಷತ್ರ ಚಂದ್ರಾದಿಗಳಲ್ಲಿ. ಒಂದನೇದು ಸೂರ್ಯ ಚಂದ್ರಾದಿಗಳಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಎರಡನೇದು ಒಂದೊಂದೇ ಹಿಡ್ಕೊಂಡ್ರೆ ಯಾಕೋ ಮೂರು ಹೇಳ್ಯಾರ. ಒಂದು ಸೂರ್ಯ ಚಂದ್ರಾದಿಗಳಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಇನ್ನೊಂದು ನ್ಯಾಯಶಾಸ್ತ್ರದಲ್ಲಿ ಹೇಳ್ಬಾಡ್ರಿ, ನ್ಯಾಯಶಾಸ್ತ್ರದಲ್ಲಿ ಜ್ಞಾನ ಗುಣ ಅಂದಾರ. ಜ್ಞಾನ ಗುಣ ಅಂತ ಹೇಳ ನ್ಯಾಯಶಾಸ್ತ್ರದಲ್ಲಿ ಹೇಳ್ಪಟ್ಟಂತ ಆತ್ಮ ಜ್ಞಾನ ಗುಣ, ಜ್ಞಾನ ಉಳ್ಳವಂತಾರ, ಜ್ಞಾನ ಗುಣ ಅಂತಾರ. ಅಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಮತ್ತೆ ವಿಜ್ಞಾನವಾದಿಗಳು ಏನ್ ಮಾಡ್ತಾರ? ಅವರು ಬುದ್ಧಿಗೆ ಆತ್ಮ ಅಂತಾರೆ. ಬುದ್ಧಿಗೆ ವಿಜ್ಞಾನವಾದಿಗಳು ಕ್ಷಣಿಕ ವಿಜ್ಞಾನವಾದಿ ಮತ್ತು ಕ್ಷಣಿಕ ವಿಜ್ಞಾನವಾದಿಗಳ ಮತದಲ್ಲಿ ಅವರ ಬುದ್ಧಿಗೆ ಆತ್ಮ ಕ್ಷಣ ಕ್ಷಣದಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದೆ, ಕ್ಷಣ ಕ್ಷಣದಲ್ಲಿ ಜ್ಞಾನ ನಾಶವಾಗುತ್ತದೆ. ಅಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಏನಂದ್ರೆ ಬರೀ ಪ್ರಕಾಶನೇ ಬ್ರಹ್ಮ ಅಂದ್ವಿ ಅಂದ್ರ ಸೂರ್ಯಾದಿಗಳಲ್ಲಿ ಅತಿವ್ಯಾಪ್ತಿ ಆಗ್ತದ. ನ್ಯಾಯಶಾಸ್ತ್ರಗಳು ಪಟ್ಟಂತ ಆತ್ಮ ಜ್ಞಾನ ಗುಣ ಅಂತಲ್ಲಿ ಅತಿವ್ಯಾಪ್ತಿ ಆಗ್ತದ. ಮತ್ತೆ ಕ್ಷಣಿಕ ವಿಜ್ಞಾನ ಮತವಾದಿಯಲ್ಲಿ ಕ್ಷಣ ಕ್ಷಣದಾಗ ಜ್ಞಾನ ಉತ್ಪತ್ತಿ ಆಗ್ತದೆ, ನಾಶ ಆಗ್ತದೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಏನ್ ಹೇಳಿ ನಾವು ವಿಭು ಅಂತ ಹೇಳಿ. ವ್ಯಾಪಕ ಪ್ರಕಾಶನೇ ಇರಬೇಕು, ವ್ಯಾಪಕನೇ ಇರಬೇಕು. ಸೂರ್ಯಾದಿಗಳು ಪ್ರಕಾಶದ ವ್ಯಾಪಕ ಇದೆ. ಅಲ್ಲಿ ನ್ಯಾಯಿಕರು ಜ್ಞಾನ ಗುಣ ಅಂದಾರ, ವ್ಯಾಪಕ ಅಂತ ಹೇಳಿಲ್ಲ. ಅದಕ್ಕೆ ಅಲ್ಲಿನ ಇವ್ರದ್ದು ಕ್ಷಣಿಕ ವಿಜ್ಞಾನವಾದ ಮಾತ್ರ ವ್ಯಾಪಕ ಪ್ರಶ್ನೆನೇ ಬರೋದಿಲ್ಲ. ವಿಭು ಪ್ರಶ್ನೆ ಯಾಕೆ ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ಆಗ್ತದೆ, ಕ್ಷಣ ಕ್ಷಣದಾಗ ನಾಶ ಆಗ್ತದೆ. ಆದ್ದರಿಂದ ಪ್ರಕಾಶದ ಜೊತೆಗೆ ವಿಭು ಅಂತ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ನಿರ್ದೋಷವಾಗಿರುತ್ತದೆ ಅಂತ. ವ್ಯಾಪಕ ಇದ್ದುದೇ ಬ್ರಹ್ಮ ಅಂತ ಇಷ್ಟು ಮಾತ್ರ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರೆ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಮತ್ತೆ ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ ಮತಕ್ಕನುಸ ಆತ್ಮ ಅವರು ಕೂಡ ವ್ಯಾಪಕ ಅಂತ ಹೇಳ್ತಾರ. ಅವರು ವ್ಯಾಪಕ ಅಂತ ಹೇಳ್ತಾರ. ಅವರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ, ನ್ಯಾಯ ಮತದು ಮತ್ತು ಪ್ರಭಾಕಾರ ಮತಕ್ಕನುಸಾರವಾಗಿ ಅವರು ಕೂಡ ಆತ್ಮನಿಗೆ ವ್ಯಾಪಕ ಅಂತ ಹೇಳ್ತಾರ. ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ ಮತದಲ್ಲಿ ಹೇಳಿದಂತ ಆತ್ಮ ವ್ಯಾಪಕ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಮತ್ತೆ ಸಾಂಖ್ಯ ಪ್ರಕೃತಿ ಸಾಂಖ್ಯ ಮತದಲ್ಲಿ ಪ್ರಕೃತಿ ವ್ಯಾಪಕ ಅಂತ ಹೇಳ್ತಾರೆ. ಪ್ರಕೃತಿ ವ್ಯಾಪಕ ಅಂತ ಇಲ್ಲಿ ನಾವು ವ್ಯಾಪಕ ಇದ್ದದ್ದೇ ಬ್ರಹ್ಮ ಅಂದ್ವಿ ಅಂದ್ರೆ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಆನಂತರ ಪ್ರಭಾಕಾರ ನ್ಯಾಯ ಮತಕ್ಕನುಸಾರವಾಗಿ ಆತ್ಮ ವ್ಯಾಪಕ ಅಂತ ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಸಾಂಖ್ಯ ಮತದಲ್ಲಿ ಹೇಳಲ್ಪಟ್ಟಂತ ಪ್ರಕೃತಿ ವ್ಯಾಪಕ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ನಾಮರೂಪ ಆಧಾರ ಅಂತ ಹೇಳಿ, ನಾಮರೂಪಕ ಆಧಾರ ಅಂತ ಹೇಳೋದ್ರಿಂದ ನಮ್ಮದು ಬ್ರಹ್ಮನ ಲಕ್ಷಣ ನಿರ್ದೋಷವಾಗುತ್ತದೆ. ಯಾಕಂದ್ರೆ ಆಕಾಶಾದಿಗಳು ಯಾವ ನಾಮರೂಪಕ ಆಧಾರ ಆಗೋದಿಲ್ಲ. ಅವರು ನ್ಯಾಯಶಾಸ್ತ್ರದಲ್ಲಿ ಪ್ರಭಾಕರ ಆತ್ಮ ವ್ಯಾಪಕ ಅಂತ ನಾಮರೂಪಕ ಆಧಾರ ಅಂತ ಅವರು ಒಪ್ಪೋದಿಲ್ಲ. ಪ್ರಕೃತಿ ಅದು ಕೂಡ ಅವ್ರ ನಾಮರೂಪಕ ಆಧಾರ ಅಂತ ಅವರು ಒಪ್ಪೋದಿಲ್ಲ. ಪ್ರಕೃತಿ ಪರಿಣಾಮ ಒಪ್ತಾರ, ಆಧಾರ ಒಪ್ಪೋದಿಲ್ಲ. ಪ್ರಕೃತಿನೇ ವಿಕೃತಿ ಆಗ್ತದೆ ಅಂತ ಹೇಳ್ತಾರ. ಸೃಷ್ಟಿ ಕೇಳುವಾಗ ಸಾಂಖ್ಯರು ಪ್ರಕೃತಿ ವಿಕೃತಿ ಆಗ್ತದೆ, ವಿಕಾರ, ಪ್ರಕೃತಿ ವಿಕಾರ ಅಂತ ಹೇಳ್ತಾರೆ. ನಾಮರೂಪಕ ಆಧಾರ ಅಂತ ಹೇಳುವುದೇನೇ ಇಲ್ಲ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಅದು ನಾಮರೂಪಕ ಆಧಾರ ಅಂತ ಅಂದ್ರೆ ಅದ್ರ ಜೊತೆಗೆ ವ್ಯಾಪಕದ ಜೊತೆಗೆ ನಾಮರೂಪದ ಆಧಾರ ಅಂತ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ನಿರ್ದೋಷವಾಗುತ್ತದೆ. ನಾಮರೂಪಕ ಆಧಾರ ಇದ್ದುದೇ ಬ್ರಹ್ಮ ಅಂತ ಹೇಳಿದ್ವಿ ಅಂದ್ರೆ ನಾಮರೂಪಕ ಆಧಾರ ತೆಗಿಬೇಡ್ರಿ ಅಂತ ಹೇಳಿದ್ವಿ. ನಾಮರೂಪಕ ಆಧಾರ ಅಂತ ಹೇಳೋದ್ರಿಂದ ಬ್ರಹ್ಮ ಲಕ್ಷಣ ಎಲ್ಲಿ ಅತಿವ್ಯಾಪ್ತಿ ಆಗ್ತದ? ರಜ್ಜು ಆದಿಗಳಲ್ಲಿ ರಜ್ಜು ಆದಿಗಳಲ್ಲಿ ರಜ್ಜು ಅಲ್ಲಿ ಸ್ವಲ್ಪ ತೋರಲ್ಲ ರಜ್ಜು ಆಧಾರದ. ಆನಂತರ ರಜತಕ್ಕೆ ಶಿಲ್ಪಿ ಆಧಾರದ, ಕಳ್ಳನಿಗೆ ಮಂಡಗಿಡ ಆಧಾರ. ಉದಾಹರಣೆಗಳು ಕೊಟ್ಟರು ಶಾಸ್ತ್ರ, ಪ್ರಸಿದ್ಧವಾದ ಉದಾಹರಣೆ. ರಜತಾದಿಗಳಿಗೆ ಶಿಲ್ಪಿನೇ ಆಧಾರ, ಸರ್ಪಕ್ಕ ರಜ್ಜುನೇ ಆಧಾರ, ಕಳ್ಳಗ ಮಂಡಗಿಡನೇ ಆಧಾರ. ಮೋಟ ಮರದ ಕಳ್ಳ ಅಂತ ಹೇಳ್ತೀವಲ್ಲ ಉದಾಹರಣೆ. ಅಂದಮೇಲೆ ನಾವು ನಾಮರೂಪಕ ಆಧಾರ ಅಂತ ಇಷ್ಟು ಮಾತ್ರ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ಕಲ್ಪಿತವಾದ ಪ್ರಾತಿಭಾಷಿಕ ಸರ್ಪಕ ಆಧಾರವಾದಂಥ ರಜ್ಜುನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಕಲ್ಪಿತವಾದಂಥ ರಜತಕ್ಕೆ ಆಧಾರವಾದಂಥ ಶಿಂಪಿಯಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಕಲ್ಪಿತವಾದಂಥ ಕಳ್ಳನಿಗೆ ಆಧಾರವಾದಂಥ ಮಂಡಗಿಡದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನೀವು ಎಷ್ಟು ಉದಾಹರಣೆ ತಗೋರಿ, ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ನಾವೇನಂತ ಹೇಳಿವಿ? ಮಧ್ಯ ಲಖೈ ಅಂದಾಗೇನು ಸ್ವಯಂ ಪ್ರಕಾಶ ಅಂತ ಇಟ್ಟಿದ್ದೇವೆ.
ಬ್ರಹ್ಮನ ಲಕ್ಷಣದಾಗ ನಾಮರೂಪಕ್ಕೆ ಆಧಾರನೇ ಇರಬೇಕು, ಸ್ವಯಂ ಪ್ರಕಾಶನೇ ಇರಬೇಕು. ರಜ್ಜು ಏನದ? ಜಡ. ಜಡ ಅದಕ್ಕೆ ಆಧಾರ ಆಗಿರ್ಬೋದು, ಜಡ. ಸಿಂಪಿ ಜಡ, ಮಣ್ಣಗಿಡ ಅದು ಜಡ, ಅದು ಸ್ವಯಂ ಪ್ರಕಾಶ. ಪ್ರಕಾಶನ ಸ್ವಯಂ ಪ್ರಕಾಶ ದೂರ ಉಳಿದ ಪ್ರಕಾಶನೇ ಇಲ್ಲ ಅದ್ರೊಳಗೆ ಮೊದಲೇ ಜಡದ ಸ್ವಯತರ ಜಡ ಅನ್ನೋಲ್ಲ, ಇನ್ನೊಂದ್ರ ಜಡ ಅದ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಅತಿ ಆಗೋದಿಲ್ಲ. ಇಲ್ಲಿ ಒಬ್ಬ ಯದ್ಯಪಿಕಾರ ಶಂಕ ಮಾಡಿದ. ಏನಂತ ಶಂಕ ಮಾಡಿದ? ಇದೇ ವಿಷಯದ ಶಂಕ ಮಾಡಿದ. ಏನಂತ ಪ್ರಶ್ನೆ ಮಾಡಿದ? ಏನ್ ಪ್ರಶ್ನೆ ಮಾಡಿದ? ನಾಮರೂಪ ಆಧಾರ ಇದ್ದದ್ದೇ ಬ್ರಹ್ಮ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ, ಅವ್ಯಾಪ್ತಿ ಅಲ್ಲ, ಅಸಂಭವ ಆಗೋದಿಲ್ಲ ಅಂತ ಹೇಳಿದವರು. ಯಾಕಂದ್ರ ನೀವು ಹೇಳಿದ್ರಿ ಇಲ್ಲಿ ಸರ್ಪಕ ಅದಿಷ್ಟ ಆಧಾರ ರಜ್ಜು ಅಂತ ಹೇಳಿದ್ರಿ. ನಿಮ್ಮ ವೇದಾಂತ ಸಿದ್ಧಾಂತದ ಪ್ರಕಾರವಾಗಿ ಸರ್ಪಕ ಆಧಾರ ರಜ್ಜು ಅಲ್ಲ, ರಜ್ಜು ಉಪೇತ ಚೇತನ. ರಜ್ಜು ಆಧಾರ ಆಗುವುದೇ ಇಲ್ಲ, ರಜ್ಜು ಉಪೇತ ಚೇತನ ಆಧಾರ ಅಂತ ಹೇಳಿದ್ರಿ. ಬೇರೆ ಕೇವಲ ನಾಮರೂಪಕ್ಕೆ ಆಧಾರ ಅಂತ ಹೇಳೋದ್ರಿಂದ ಎಲ್ಲಿನೂ ಬ್ರಹ್ಮನ ನಿರ್ದೋಷ ಲಕ್ಷಣ ಆಗ್ತದ ಅಂತ ಹೇಳಿದಾಗ ಯದ್ಯಪಿಕಾರ ಶಂಕ ಮಾಡಿದಾಗ ಗ್ರಂಥಕಾರ ಸಮಾಧಾನ ಹೇಳ್ತಾರ, ಇದು ಮಾತು ನಿಮ್ದು ಕರೆಕ್ಟ್ ಅದ, ಅದು ನನಗೂ ಕೂಡ ಗೊತ್ತದ. ಆದ್ರೆ ನಾನು ಸ್ಥೂಲ ದೃಷ್ಟಿಕೋನದಾಗ ಮಂದ ಬುದ್ಧಿ ಉಳ್ಳಂತವರ ಜಿಜ್ಞಾಸುಗಳ ದೃಷ್ಟಿಕೋನದಾಗ ಇಟ್ಟುಕೊಂಡು ನಾನು ಮೊದಲು ಕಲ್ಪಿತ ಸ್ವಲ್ಪಕ್ಕೆ ಆಧಾರ ಯಾವುದಂದ್ರ ರಜ್ಜು ಅಂತ ಸ್ಥೂಲ ದೃಷ್ಟಿಕೋನದಾಗ ಹೇಳಿವಿನ, ಸೂಕ್ಷ್ಮ ದೃಷ್ಟಿಕೋನದಾಗ ನಿಂದೆ ಕರೆಕ್ಟ್. ರಜ್ಜು ಉಪೇತ ಚೇತನವೇ ಆಧಾರ ಆಗ್ತದ, ಅದಕ್ಕಿಂತಲೂ ಸೂಕ್ಷ್ಮವಾದ ವೃತ್ತಿ ಚೇತನವೇ ಆಧಾರ ಆಗ್ತದ. ಯಾವುದಕ್ಕ? ಕಲ್ಪಿತವಾದಂತ ಸರ್ಪಕ್ಕ ರಜ್ಜು ಆಧಾರ ಆಗೋದೇ ಇಲ್ಲ. ಆದ್ರೂ ನಾ ಹೇಳಿನಂದ್ರ ಸ್ಥೂಲ ದೃಷ್ಟಿಕೋನದಾಗ ನಾನು ಹೇಳ್ಕೊಂಡು ಬಂದೀನಿ ಅಂತ ಅವ್ರಿಗೆ ಹೇಳ್ಕೊಂಬಂದ್ರು. ಈಗ ಮುಂದೆ ಏನ್ ಹೇಳ್ತಾರೆ? ಈಗ ನಾಮರೂಪಕ್ಕೆ ಆಧಾರ, ಅದಕ್ಕೆ ನಾವು ಇನ್ನೊಂದು ಸ್ವಯಂ ಪ್ರಕಾಶ ಇದ್ದಕ್ಕೆ ನಾವು ಏನಂದ್ವಿ? ಬ್ರಹ್ಮ ಅಂದ್ವಿ. ಸ್ವಯಂ ಪ್ರಕಾಶ ಉಳ್ಳತೆ ಬ್ರಹ್ಮ ಅಂದ್ರೆ ನಮ್ಮ ಬ್ರಹ್ಮ ಲಕ್ಷಣ ಎಲ್ಲಿ ಹೋಗುತ್ತದ? ಉಪಾಸಕರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಲೋಕಾಂತರ ಗಮನವೇ ಮೋಕ್ಷ ಅಂತ ಹೇಳ್ತಕ್ಕಂಥ ಉಪಾಸಕರು ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ತಾರ. ಆತ್ಮ ಸ್ವಯಂ ಪ್ರಕಾಶ ಅವ್ರ ಮತದಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುತ್ತೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಏನ್ ಹೇಳಿದ್ದಾರೆ? ಶುದ್ಧ ಅಂತ ಹೇಳಿದ್ದಾರೆ. ಬ್ರಹ್ಮ ಲಕ್ಷಣ ಸ್ವಯಂ ಪ್ರಕಾಶನೇ ಇರಬೇಕು, ಶುದ್ಧನೇ ಇರಬೇಕು. ಆದ್ರೆ ಉಪಾಸಕರು ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ತಾರ, ಆದ್ರೆ ಅವಿದ್ಯಾದಿ ಮಲ ಸಹಿತ ದೋಷ ಸಹಿತವಾಗಿ ಹೋಗ್ತಾರೆ. ಶುದ್ಧ ಅಂತ ಒಪ್ಪೋದಿಲ್ಲ ಅವರು. ಅವಿದ್ಯಾದಿ ದೋಷ ಸಹಿತವಾಗಿ ಆತ್ಮ ಇರುತ್ತಾನೆ, ಅದರಿಂದನೇ ಅವ ಲೋಕಾಂತರ ಗಮನ ಮಾಡುತ್ತಾನೆ ಅಂತ ಹೇಳಿದ್ರೆ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗೋದನ್ನೇ ಇಲ್ಲ. ಕೇವಲ ಶುದ್ಧ ಇದ್ದದಕ್ಕೇ ಬ್ರಹ್ಮ ಅಂದ್ವಿ ಅಂದ್ರೆ, ಶುದ್ಧ ಇದ್ದದಕ್ಕೆ ಬ್ರಹ್ಮ ಇಷ್ಟೇ. ಶುದ್ಧ ಇದ್ದದೇ ಬ್ರಹ್ಮ ಅಂದ್ವಿ ಅಂದ್ರೆ ಸಾಂಖ್ಯ ಮತದಲ್ಲಿ ಆತ್ಮ ಕರ್ತ ಅಭೋಕ್ತ ಹೋಗ್ತಾರ, ಕರ್ತೃತ್ವ ಅಭೋಕ್ತೃತ್ವ ಒಪ್ಪೋದಿಲ್ಲ, ಅಕರ್ತ ಅಭೋಕ್ತ ಅಂತ ಹೋಗ್ತಾರ. ಆದ್ದರಿಂದ ನಾವು ಶುದ್ಧ ಇದ್ದದಕ್ಕೆ ಆತ್ಮ ಅಂದ್ರೆ ಸಾಂಖ್ಯ ಮತದಲ್ಲಿ ಹೇಳ್ಪಟ್ಟಂತ ಆತ್ಮನಲ್ಲಿ ಅತಿವ್ಯಾಪ್ತಿ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ವ್ಯಾಪಕ ಅಂತ ಹೇಳಿರುತ್ತೆ. ಅವರು ಶುದ್ಧ ಅಂತ ಏನ್ ಹೋಗ್ತಾರ, ಆದ್ರ ಆತ್ಮ ಅನೇಕ ಅಂತ ಒಪ್ಪೋದ್ರಿಂದ ಪರಿಶೀಲನೆ ಆಗುತ್ತದೆ, ವ್ಯಾಪಕ ಆಗುವುದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಪರ್ಯಂತರವಾಗಿ ಬ್ರಹ್ಮನ ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ್ ಮತಿನ ಲಕೈ ಜೀಮತಿ ಲಕೈ ಸೋಮೈ ಶುದ್ಧ ಅಪಾರ್ ಅಂತ ಹೇಳ್ತಕ್ಕಂಥ ಈ ಬ್ರಹ್ಮನ ಲಕ್ಷಣ ಇದು ನಿರ್ದೋಷವಾದಂಥ ಲಕ್ಷಣ. ಇದು ಬ್ರಹ್ಮನ ಜ್ಞಾನವನ್ನು ಮಾಡಿಕೊಡುತ್ತೆ, ತನ್ನ ಲಕ್ಷ್ಯವಾದಂಥ ಬ್ರಹ್ಮನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಡಲಿಕ್ಕೆ ಯೋಗ್ಯವಾದಂಥ ಲಕ್ಷಣ ಇರುತ್ತೆ. ಮತ್ತೆ ಯದ್ಯಪಿಕಾರ ಶಂಕ ಮಾಡಿದ. ಏನ್ ಶಂಕ ಮಾಡಿದ? ಇಷ್ಟ ಯಾಕೆ ಉದ್ದು ಕೇಳ್ಕೊಂತ ಹೋದ್ರಿ? ಎರಡೆರಡು ಹೇಳ್ಬಿಟ್ರೆ ಆಯ್ತಲ್ಲ. ಸುಖ ನಿತ್ಯ, ನಿತ್ಯ ಪ್ರಕಾಶ ವಿಭು ನಾಮರೂಪಕ್ಕಾದ್ರ ಸ್ವಯಂ ಪ್ರಕಾಶ. ಈಗ ಎರಡು ವಿಶೇಷಣಗಳು ಹೇಳ್ಬಿಟ್ರಿ ಅಂದ್ರ ಬ್ರಹ್ಮ ನಿರ್ದೋಷ ಲಕ್ಷಣ ಆಗ್ತದೆ. ಸುಮ್ಮನೆ ಇಷ್ಟು ಉದ್ದ ಒಂದೊಂದು ತಗೊಂಡು ಅಲ್ಲಿ ಅತಿವ್ಯಾಪ್ತಿ ಇಲ್ಲಿ ಅತಿವ್ಯಾಪ್ತಿ ಅವ್ರ ಒಪ್ಪದಲ್ಲಿ ಅವ್ರ ಮತ ಓದ್ತದೆ, ಇವ್ರ ಮತ ಓದ್ತಂತ ಯಾಕೆ ಇಷ್ಟು ಹೇಳಕತ್ತೀರಿ ಅಂದ್ರ ಗ್ರಂಥಕಾರ ಶಂಕ ಮಾಡಿದಾಗ ಗ್ರಂಥಕಾರ ಒಂದೇ ಮಾತು ಸಮಾಧಾನ ಹೇಳಿದ್ರು. ಮುಮುಕ್ಷುಗಳಿಗೆ ಜಿಜ್ಞಾಸುಗಳಿಗೆ ಹೆಚ್ಚಿನ ವಿಶೇಷಣಗಳ ಜ್ಞಾನ ಆಗ್ಲಿ, ಬ್ರಹ್ಮನ ಹೆಚ್ಚಿನ ವಿಶೇಷಣಗಳ ಜ್ಞಾನ ಆಗಲಿ ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ನಾನು ಆ ರೀತಿ ಹೇಳುತ್ತೇನೆ ಅಂತ ಒಂದು ಮಾತು. ಇನ್ನೊಂದು ಬ್ರಹ್ಮನ ಲಕ್ಷಣಗಳ ಜ್ಞಾನ ಆಗಲಿ. ಬರೀ ಒಂದು ಎರಡು ಹೇಳ್ಬಿಟ್ರೆ ಸುಖ ನಿತ್ಯ ಎರಡು ಹೇಳ್ಬಿಟ್ರಪ್ಪ ಅಂದ್ರೆ ಎಲ್ಲಿನ ಅತಿವ್ಯಾಪ್ತಿ ಆಗ್ತಿದ್ದೇ ಇಲ್ಲ. ನಮ್ಗೆ ಎರಡದೇ ಜ್ಞಾನ ಆಗ್ತದೆ. ಸುಖ ಅಂದ್ರೆ ಪರಮ ಪ್ರೇಮಕ ಆನಂದ ವಿಷಯ ಯಾವುದದ ಅದು ಪರಮ ಅನ್ನೋದು, ಅದೇ ಬ್ರಹ್ಮ ಅಂತ ಅದು ಒಂದು ಜ್ಞಾನ ಆಗ್ತಿತ್ತು. ನಿತ್ಯ ಅಭಾವ ಚತುಷ್ಟ ವಿಲಕ್ಷಣತ್ವ ನಿತ್ಯ ಇದು ಒಂದು ಎರಡೇ ಲಕ್ಷಣಗಳ ಜ್ಞಾನ. ಬ್ರಹ್ಮನ ಎರಡೇ ಲಕ್ಷಣದ ಜ್ಞಾನ ಆಗ್ತದೆ.
ನಾವು ಒಂದೊಂದು ಹೇಳೋದ್ರಿಂದ ಏನಾಯ್ತು? ಎಷ್ಟು ಲಕ್ಷಣಗಳ ಜ್ಞಾನ ಆಯ್ತು? ಸುಖದ ಲಕ್ಷಣ ಜ್ಞಾನ ಆಯ್ತು, ನಿತ್ಯ ಲಕ್ಷಣ ಜ್ಞಾನ ಆಯ್ತು, ಮತ್ತೆ ವ್ಯಾಪಕದ ವಿಭು ಅಂದ್ರೆ ವ್ಯಾಪಕ ಲಕ್ಷಣದ ಜ್ಞಾನ ಆಯ್ತು, ಸ್ವಯಂ ಪ್ರಕಾಶ ಲಕ್ಷಣ ಜ್ಞಾನ ಆಯ್ತು, ಆಧಾರ ಲಕ್ಷಣದ ಜ್ಞಾನ ಆಯ್ತು, ಅಧಿಷ್ಠಾನದ ಲಕ್ಷಣದ ಜ್ಞಾನ ಆಯ್ತು. ಎಷ್ಟರಾಗಿ ಎಷ್ಟೋ ಲಕ್ಷಣಗಳು ಬಂದು ಹೋದ್ವಿ. ಈಗ ಬ್ರಹ್ಮನ ಲಕ್ಷಣ, ಅನೇಕ ಬ್ರಹ್ಮನ ಲಕ್ಷಣಗಳ ಜ್ಞಾನ ಮುಮುಕ್ಷಿಗೆ ಆಗ್ಲಿ ಅಂತ ತಿಳ್ಕೊಂಡು ನಾನು ಈ ರೀತಿಯಿಂದ ಒಂದೊಂದು ಪದವನ್ನು ಹೇಳ್ಕೊಂತ ಬ್ರಹ್ಮನ ಲಕ್ಷಣ ವಿಶೇಷಣಗಳ ಮುಖಾಂತರವಾಗಿ ನಾನು ಬಿಡಿಸ್ತಾ ಬಂದೀನಿ ಅಂತ ಗ್ರಂಥಕಾರ ಹೇಳಿ. ಮತ್ತೆ ದೀಪಿಕಾರ ಶಂಕ ಮಾಡಿದ ನಿನ್ನಿನ ದಿವಸ ಏನು ಮಾಡಿದ? ಅಲ್ರಿ, ನಿಮ್ಮ ಸ್ವರೂಪದ ಮಂಗಲ ಮಾಡಕತ್ತೆ. ನಿಮ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಅಲ್ಲ. ಯಾಕ? ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳಿದೆ. ದೇವ್ರ ಕೊರತೆ ಅದ ನಮ್ಮಲ್ಲಿ? ದೇವ್ರದೇನು ಕೊರತೆ ಅದಾರೆ? 33 ಕೋಟಿ ದೇವತೆಗಳು ಕಲ್ಪನೆ ಮಾಡಿನು. 33 ಕೋಟಿ ದೇವತೆಗಳಾದ್ರ ದೇವತೆಗಳದ್ದು ಪ್ರಾರ್ಥನೆ ಮಾಡ್ಬೇಕು. ನಾವು ಹೇಳ್ಕೊಳ್ಳೋದು ಪ್ರಾರ್ಥನೆ ಆಗೋದಿಲ್ಲ. ಅದು ನಾವು ಹೇಳ್ಕೊಂಡಾಗ ನಿಮ್ಮ ಸ್ವರೂಪದ ನೀವು ವರ್ಣನೆ ಮಾಡ್ಕೊಂಡ್ರಿ. ನಿಮ್ಮ ಸ್ವರೂಪದ ವರ್ಣನೆ ಮಾಡ್ಕೋಬೇಡ್ರಿ, ನಿಮ್ಮ ಸ್ವರೂಪದ ಪ್ರಾರ್ಥನೆ ಮಾಡಬೇಡ್ರಿ. 33 ಕೋಟಿ ದೇವತೆಗಳದ. ಎಲ್ಲಾ ದೇವತೆಗಳ ಸ್ತೋತ್ರ ಅದಾವೇನು? ಶಿವನು ಶಿವನಾಮ ಶಿವಮಾನ ಸ್ತೋತ್ರ ಅದ, ವಿಷ್ಣು ಸಹಸ್ರನಾಮಾವಳಿ ದೇವಿಗೂ ಅದಾವು. ಅಲ್ಲ, ದೇವಾನ ದೇವತೆಗಳದಾವು. ಎಲ್ಲಾ ದೇವಾನ ದೇವತೆಗಳ ಸ್ತೋತ್ರಗಳು ಅದಾವು. ಅವುಗಳು ಮಾಡೋದು ಬಿಟ್ಟು, ಮಂಗಲ ಮಾಡೋದು ಬಿಟ್ಟು ನಿಮ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇಲ್ಲವೇ ಇಲ್ಲ ಅಂತ ಅವ ಶಂಕ ಮಾಡಿದಕ್ಕ ಅಬ್ದಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ ಕರುಣವಿಮ ಶಕ್ತಿ ಗಣೇಶ ಅಂತ ಅದ್ರೊಳಗ ಬಹಳ ಸುಂದರವಾಗಿ ನೋಡು. ಏನು 33 ಕೋಟಿ ದೇವತೆಗಳನ್ನು ಹೇಳ್ಕೊಂಡು ಬಂದಿರಲ್ಲ, ಇವೆಲ್ಲ 33 ಕೋಟಿ ದೇವತೆಗಳು ಹೆಂಗಂದ್ರೆ ಒಂದು ಸಮುದ್ರದೊಳಗೆ ಹೆಂಗ ತೆರೆಗಳು ಇರ್ತಾವಲ್ಲ, ತೆರೆಗಳು ಎಲ್ಲಿ ಇದ್ರು ಕೂಡ ಸಮುದ್ರದಾಗ ಹೇಳ್ಬೇಕಲ್ಲ. ಸಮುದ್ರ ಬಿಟ್ಟು ತೆರೆ ಇರಕ ಬರುವುದಿಲ್ಲ. ಎಲ್ಲಾ ತೆರೆಗಳಿಗೆ ಸಮುದ್ರವೇ ಆಧಾರ ಅದ. ಹಂಗ 33 ಕೋಟಿ ದೇವತೆಗಳಿಗೆ ನನ್ನ ಸ್ವರೂಪವೇ ಆಧಾರ ಅದ, ಅದುವೇ ಅಧಿಷ್ಠಾನ ಅದ. ನನ್ನ ಸ್ವರೂಪದೊಳಗೆ 33 ಕೋಟಿ ದೇವತೆಗಳು ಪ್ರತೀತಿ ಹಾಕತ್ಯಾರ ಅಂತ ಸಮುದ್ರದ ಉಪಮವನ್ನು ಕೊಟ್ಟು ನಮ್ಮ ಸ್ವರೂಪ ವಿಸ್ತಾರವಾಗ್ಯದ. ನಮ್ಮ ಸ್ವರೂಪದೊಳಗನೆ ಎಲ್ಲಾ ದೇವಾನು ದೇವತೆಗಳದ್ರಂತ ತಿಳ್ಕೊಂಡು ಇಂದಿನ ದಿವಸ ನಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡಿದಂಗೆ ಆಗುತ್ತದೆ ಅಂತ ಇಲ್ಲಿ ಪರ್ಯಂತರವಾಗಿ ಹೇಳಿದ್ರು. ಈಗ ಗ್ರಂಥ ತೆಗೆದು ಮತ್ತೆ ಶಂಕ ಮಾಡ್ತಾನ. ಇಷ್ಟಕ್ಕೆ ಬಿಡಂಗಿಲ್ಲ ಅವ್ರು ಗ್ರಂಥಕಾರರು. ಶಂಕ ಎರಡನೇ ಶಂಕ ಇದ್ರೆ विष्णु शिवादिक देव ईश्वर की लहरी संभव है, तुम्हारे स्वरूप की लहरी संभवे नहीं, याते ईश्वर का मंगल करना चाहिए. ಎಷ್ಟು ಸುಂದರ ಅಲ್ರಿ. ಶಿವ ವಿಷ್ಣು ಮೈ 33 ಕೋಟಿ ದೇವತೆಗಳದಲ್ಲ. ಈ 33 ಕೋಟಿ ದೇವತೆಗಳು ನಿಮ್ಮ ಸ್ವರೂಪದ ತೆರೆಗಳಲ್ಲ. ಅವರು ಈಶ್ವರ. ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಯಾರಿದ್ದಾರೆ? ಈಶ್ವರ ಸೃಷ್ಟಿ, ಬ್ರಹ್ಮ ಸೃಷ್ಟಿ ಮಾಡ್ಯಾರ. ಸೃಷ್ಟಿ ಮಾಡಿದ ಈಶ್ವರ ಸೃಷ್ಟಿ ಮಾಡ್ಯಾನ. ಇಚ್ಛೆ ಮಾಡಿದಾರೆ ಯಾರು? ಏಕೋಹಂ ಬಹುಶಃ ಪ್ರಜಾಯೇಯ, ನಾನು ಒಬ್ಬನಿದ್ದೀನಿ, ನಾ ಬಹಳ ರೂಪನಾಗ್ಬೇಕು ಅಂತ ಇಚ್ಛೆ ಮಾಡಿದಾರೆ ಯಾರು? ಬ್ರಹ್ಮ ಇಚ್ಛೆ ಮಾಡ್ಯಾನ. ಅಲ್ಲಿ ಯಾವ ಇಚ್ಛೆನೇ ಇಲ್ಲ. ಇಚ್ಛೆ ಏಕೋಹಂ ಬಹುಶಃ ಪ್ರಜೆ, ನಾ ಒಬ್ಬನಿದ್ದೀನಿ, ಒಬ್ಬನೇ ಕುಂತ ಬೇಸರ ಆಯ್ತಂತ ನಂಗೆ ಬಹಳ ರೂಪ ಆಗ್ಬೇಕಂತ ಅನಿಸ್ತದೆ. ಇಚ್ಛೆ ಮಾಡಿದ ಏಕೋಹಂ ಬಹುಶಃ ಪ್ರಜೆ. ಇಚ್ಛೆ ಮಾಡಿದ ಈಶ್ವರ. ಈಶ್ವರನ ಸೃಷ್ಟಿ ಒಳಗನೆ ಎಲ್ಲಾ ದೇವಾನ ದೇವತೆಗಳು, ಎಲ್ಲಾ ದೇವಾನ ದೇವತೆಗಳು ಈಶ್ವರನ ಸೃಷ್ಟಿ ಒಳಗನೆ ಅದ. ಮನುಷ್ಯರ ಜೀವಿಗಳು ತಗೋರಿ, ದೇವತೆಗಳು ತಗೋರಿ, ರಾಕ್ಷಸರು ತಗೋರಿ, ಯಾರ್ಯಾಕಿರಲ್ಲ ಏನು ಸೃಷ್ಟಿ ಅದಲ್ಲ. ಎಲ್ಲಾ ಸೃಷ್ಟಿ ಒಳಗಿರ್ತಕ್ಕಂಥ ದೇವತೆಗಳನ್ನೇ ಮೊದಲು ಮಾಡಿಕೊಂಡು ರಾಕ್ಷಸರ ಪರ್ಯಂತರವಾಗಿ ಏನು ಮಧ್ಯದೊಳಗೆ ಏನು ತೋರ್ತಾವಲ್ಲ, ಇವೆಲ್ಲ ಏನಾಗ ಇದಕ್ಕೆ ಮೂಲ ಕಾರಣ ಯಾರು? ಈಶ್ವರ ಇದ್ದ. ಅದಕ್ಕೆ ದೇವಾನ ದೇವತೆಗಳು ಈಶ್ವರ ಲಹರಿ, ಈಶ್ವರ ಎಂಬ ಸಮುದ್ರದ ತೆರೆಗಳನ್ನು ಸಂಭವಿಸ್ತದ. ನಿಮ್ಮ ತೆರೆ ನನ್ನ ಸ್ವರೂಪದ ತೆರೆಗಳು, ನನ್ನ ಸ್ವರೂಪ ಸಮುದ್ರ ಪ್ರಾಯವಾಗ್ಯದ. ನನ್ನ ತೆರೆಗಳು ಎಲ್ಲ ದೇವತೆಗಳು ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಮಾತು ಯೋಗ್ಯ ಅಲ್ಲವೇ ಅಲ್ಲ. ಇನ್ನ ನಾ ಹೋಗ್ತೀನಿ ಏನು? ಈಶ್ವರ ಅಂತ. ಈಶ್ವರನೇ ಸಮುದ್ರ, ಪರಿಪೂರ್ಣವಾದಂತ ಚೇತನ ಈಶ್ವರ ಇದ್ದಾನ. ಎಲ್ಲಾ ದೇವಾನ ದೇವತೆಗಳು ಈಶ್ವರನ ಲಹರಿ ಅಂದ್ರೆ ತೆರೆಗಳಿದ್ದಂಗ ಅಂತ ಹೇಳಿದ್ರು ಸಂಭವಿಸ್ತದ. ಅದನ್ನು ಬಿಟ್ಟುಕೊಟ್ಟು ನೀವೇನ್ ಮಾಡಕತ್ತೀರಿ? ಈಶ್ವರಕ ಮಂಗಲ ಕರ್ನಾಚಾಯ, ನಮ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಅಲ್ಲ. ಈಶ್ವರನ ಸ್ವರೂಪದ ಮಂಗಲ ಮಾಡೋದು ಬಹಳ ಯೋಗ್ಯ ಇರುತ್ತದೆ. ಉದಾಹರಣೆ ಕೊಡ್ತಾನೆ. ಜೈಶ ಹೇಗಂದ್ರೆ, ವೃಕ್ಷಕ್ಕೆ ಮೂಲ ಮೇ ಜಲಸೇಚನ से स्कंदादिकन की और प्राण के आहार इंद्रियन की तृप्ति होवे है. ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾನ.
ಈಶ್ವರ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನುದೇವತೆಗಳಿಗೆ ಮಂಗಲ ಮಾಡಿದಂಗೆ ಆಗುತ್ತದೆ, ಎಲ್ಲಾ ದೇವಾನುದೇವತೆಗಳು ತೃಪ್ತಿಯನ್ನು ಹೊಂದುತ್ತವೆ. ಅದನ್ನು ಬಿಟ್ಟುಕೊಟ್ಟು ಸ್ವರೂಪದ ಮಂಗಲ ಮಾಡೋದ್ರಿಂದ ದೇವಾನುದೇವತೆಗಳು ತೃಪ್ತಿ ಆಗೋದಿಲ್ಲ. ಯಾಕಂದ್ರೆ ನಿನ್ನ ಸ್ವರೂಪದ ತೆರೆಗಳಲ್ಲ ದೇವಾನುದೇವತೆಗಳು, ನಿಮ್ಮಿಂದ ದೇವಾನುದೇವತೆಗಳು ತಯಾರಾಗಿಲ್ಲ. ದೇವಾನುದೇವತೆಗಳ ಸೃಷ್ಟಿಯಾಗಿದೆ ಈಶ್ವರನಿಂದ. ಆದ್ದರಿಂದ ಹೆಂಗ ಅಂದ್ರೆ ಹೇಳ್ತಾರ ಅವರು, ವೃಕ್ಷಕ್ಕೆ ಮೂಲಮೆ ಅಂದ್ರೆ ಬೇರು, ಅದಕ್ಕೆ ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂದಂಗ, ಮರಕ್ಕ ಏನದ ಬೇರಿಗೆ ನಾವು ನೀರು ಹಾಕಿದ್ವಿ ಅಂದ್ರೆ, ನೀರು ಬೇರಿಗೆ ಹಾಕಿದ್ವಿ ಅಂದ್ರ ಮೇಲಿರ್ತಕ್ಕಂಥ ಎಲೆಗಳೆಲ್ಲ ಹಚ್ಚಸರಾಗ್ತವ, ಇಲ್ಲೂ ಹಚ್ಚಸರಾಗುತ್ತವೆ. ಯಾಕ ವೃಕ್ಷಕ್ಕೆ ಮೂಲಮೇ ಜಲಸೆನ್ಸೆನ್ಸೆ, ಮೂಲದ ಬೇರಿಗೆ ನಾವು ನೀರನ್ನು ಹಾಕಿದ್ವಿ ಅಂದ್ರ ಸ್ಕಂದಾದಿಕಿ ಹೆಂಗ ಮೇಲಿರ್ತಕ್ಕಂಥ ಟೊಂಗೆಗಳು ಎಲೆಗಳು ಹೂವು ಕಾಯಿಗಳು ಎಲ್ಲ ಹೆಂಗ ಪ್ರಫುಲ್ಲಿತವಾಗುತ್ತವೆಯೋ ಅದರಂತೆ ಒಂದು ಉದಾಹರಣೆ. ಎರಡನೇ, ಪ್ರಾಣಕ್ಕೆ ಆಹಾರತೆ ಇಂದ್ರಿಯಕ್ಕೆ ತೃಪ್ತಿ ಹೋವೆ. ತೃಷೆ ಹಶು ಎದ್ರದ್ದು ಧರ್ಮ, ಪ್ರಾಣದ ತೃಷೆ ಪ್ರಾಣದ ಧರ್ಮ. ಹಶು ತೃಷೆ ಪ್ರಾಣದ ಧರ್ಮದ ನಾವು ಪ್ರಾಣಕ್ಕೆ ಆಹಾರ ಕೊಡ್ತೀವಿ ಅಂದ್ರ ಯಾವ ತೃಪ್ತಿ ಆಗ್ತಾವು? ಪ್ರಾಣದ ಅಧೀನವಾಗಿರ್ತಕ್ಕಂಥ ಇಂದ್ರಿಯಗಳು ಏನಾಗ್ತಾವ? ತೃಪ್ತಿ ಆಗ್ತವೆ. ನೋಡಿ, ಶುಗರ್ ಇರ್ತದೆ, ಅವ್ರಿಗೆ ಪಕ್ಕ ಅನುಭವ ಇರುತ್ತೆ. ಯಾರು ಶುಗರ್ ಇರ್ತದೆ, ಒಂದ್ ಸ್ವಲ್ಪ 1 ಗಂಟೆ ಊಟ ಲೇಟ್ ಆಯ್ತು ಅಂದ್ರ ಏನ್ ಮಾಡ್ತಾರೆ? ಕಣ್ಣು ತಿರ್ಗಾಕ್ ಚಾಲು ಮಾಡ್ತಾರೆ, ಕಣ್ಣು ಮಬ್ಬ ಚಕ್ಕರ್ ಬರ್ತಾವ, ಕಣ್ಣು ಮಬ್ಬ ಆಗ್ತಾವ, ಕೈಕಾಲು ಸೂತ್ ಬೀಳ್ತಾವ. ಯಾಕ? ಅಲ್ಲ, ಹಶು ಎದ್ರ ಧರ್ಮ? ಪ್ರಾಣಕ್ಕ ನಾವು ಅನ್ನ ಹಾಕ್ಲ ಇವಕ್ಕೇನು ಆಗ್ಬೇಕಾಗ್ಯದ? ಯಾಕಂದ್ರೆ ಗೊತ್ತದಲ್ಲ, ಪ್ರಾಣದ ಆಧೀನವೇ ಎಲ್ಲ ಇಂದ್ರಿಯಗಳು ವ್ಯವಹಾರ ಮಾಡುತ್ತವೆ. ಅದಕ್ಕೆ ಪ್ರಾಣದ ಆಹಾರ ಆಗ್ಲಿಲ್ಲ ಅಂದ್ರೆ ಇಂದ್ರಿಯಗಳು ಏನಾಗ್ತಾವ? ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತವೆ. ಹಂಗ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ತೈಷ, ಅದರಂತೆ ಈಶ್ವರಕ ಮಂಗಲಕ್ಕೆ ಏಸೆ ಸರ್ವ ದೇವತಾಕ್ಕೆ ಮಂಗಲಕ್ಕೆ ಸಿದ್ಧಿ ಹೋವೆ. ಈಶ್ವರ ಮಂಗಲ ಮಾಡೋದ್ರೆ, ಈಶ್ವರನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನುದೇವತೆಗಳ ಮಂಗಲ ಮಾಡೋದಂಗ ಆಗುತ್ತದೆ. ಮಂಗಲಕ್ಕೆ ಸಿದ್ಧಿ ಹೋವೆ. ಅಮರೇ ಮಂಗಲಸೆ ಸರ್ವ ದೇವತಾಕ್ಕೆ ಮಂಗಲಕ್ಕೆ ಸಿದ್ಧಿ ನೈವೋವೆ. ನಮ್ಮ ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ, ಅಮರೇ ಅದ್ರ ಪ್ರಕಟಣೆ ಕೊಟ್ಟನು, ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನುದೇವತೆಗಳ ಮಂಗಲ ಮಾಡ್ದಂಗ ಆಗುವುದಿಲ್ಲ ರೀ. ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂದ್ರ, ನೀವು ಈಶ್ವರನ ಮಂಗಲ ಮಾಡಿ, ಈಶ್ವರನ ಮಂಗಲ ಮಾಡಿಬಿಟ್ಟು ನೀವು ಪ್ರತ್ಯೇಕ ಆತ್ಮನ ಸ್ತುತಿಯನ್ನು ಮಾಡೋದು, ವರ್ಣನೆ ಮಾಡೋದು ಇದು ಯೋಗ್ಯ ಅಲ್ಲವೇ ಅಲ್ಲ ಅಂತ ಶಂಕಕಾರ ಶಂಕ ಮಾಡಿದ್ರ ಅದಕ್ಕೆ ಸಮಾಧಾನಕಾರ ಗ್ರಂಥಕಾರರೇ ಸಮಾಧಾನವನ್ನು ಹೇಳ್ತಾರೆ. ಯಾಕೆ ಸಮಾಧಾನಕ ದೋಹ? ಈ ಪ್ರಶ್ನೆಗೆ, ಈ ಶಂಕಕ, ಈ ಪ್ರಶ್ನೆಗೆ ಗ್ರಂಥಕಾರ ಏನ್ ಮಾಡ್ತಾರ? ದುಹಾದ ಮುಖಾಂತರವಾಗಿ ಸಮಾಧಾನವನ್ನು ಹೇಳುತ್ತಾರೆ. ಜಾಕೃಪಾಲು ಸರ್ವಜ್ಞಕೋ ಇಹ ದಾರತ ಮುನಿ ಧ್ಯಾನ್ ತಾಪೋ ಹೋತ ಉಪಾದಿತೆ ಮೋಮೈ ವಿದ್ಯಾ ಭಾನ್. ಯಾವ ಕರುಣಾಶಾಲಿಯಾದಂಥ ದಯಾ ಸಿಂಧುವಾದಂಥ ಯಾವ ಸರ್ವಜ್ಞ ಈಶ್ವರ ಇದ್ದಾನ, ಆ ಈಶ್ವರನ ಧ್ಯಾನವನ್ನು ಸಂತ ಮಹಾತ್ಮರು ಮುನಿಗಳು ಮಾಡ್ತಾರೆ. ಮನನಶೀಲತ್ವ ಮುನಿ ನಿರಂತರವಾಗಿ ಈಶ್ವರನ ಧ್ಯಾನವನ್ನ ಮಾಡ್ತಾರೆ. ಯಾಕ? ಈಶ್ವರ ಕೃಪ ಸಲುವಾಗಿ ಸಂತರು, ಮಹಾತ್ಮರು, ಜಿಜ್ಞಾಸುಗಳು, ಸಾಧಕರು ಏನ್ ಮಾಡ್ತಾರ ಅಂದ್ರ ಅವು ಈಶ್ವರನ ಸರ್ವಜ್ಞ ಮೂರ್ತಿಯಾದಂಥ ಈಶ್ವರನ ಧ್ಯಾನವನ್ನು ಮಾಡುತ್ತಾರೆ. ತಾಪೋತ ಉಪಾದಿತೆ, ಮುನಿಗಳು ಯಾರು ಧ್ಯಾನ ಮಾಡ್ತಾರ, ಸಂತರು ಯಾರು ಧ್ಯಾನ ಮಾಡ್ತಾರ, ಸರ್ವಜ್ಞ ಈಶ್ವರನ ಧ್ಯಾನ ಮಾಡ್ತಾರಲ್ಲ, ಆ ಸರ್ವಜ್ಞ ಈಶ್ವರನ ಏನಿದ್ದಾನ ಅಂದ್ರ ತಾಪೋತ್ ಉಪಾದಿತೆ. ಸರ್ವಜ್ಞ ಈಶ್ವರ ಏನ ಉಪಾದಿಯಿಂದ ಈಶ್ವರ ಆಗ್ಯಾನ. ಮೋಮೈ ಮಿಥ್ಯಾಭ, ನನ್ನ ಸ್ವರೂಪದಲ್ಲಿ ಆ ಈಶ್ವರ ಮಿಥ್ಯ ಆಗಿ ತೋರುತ್ತಾನೆ, ಮಿಥ್ಯನೇ ಇರುತ್ತಾನೆ, ಸತ್ಯ ಇಲ್ಲ. ಯಾಕ? ಯಾವುದು ಉಪಾದಿಯಿಂದ ತೋರುತ್ತದೆ ಅದು ಮಿಥ್ಯನೇ ಇರುತ್ತದೆ, ವಾಸ್ತವಿಕ ಅಲ್ಲವೇ ಅಲ್ಲ. ಎಲ್ಲಿ ತನ್ನ ಉಪಾಧಿ ಇರ್ತದ ಅಲ್ಲಿ ತನ ಇರ್ತದ, ಉಪಾಧಿ ಇಲ್ಲ ಅಂದ್ರೆ ಇಲ್ಲ. ಇಲ್ಲ ನೋಡ್ರಿ, ಒಬ್ಬ ಪುರುಷನಿಗೆ ಗಂಡ ಅಂತ ಒಂದು ಶಬ್ದ ಪ್ರಯೋಗ, ನಾಮ ಬರ್ತದೆ ಗಂಡ ಅಂತ. ಎಲ್ಲಿ ತಾನೇ ಇರ್ತದ ಅದು? ಹೆಣ್ತಿರ ತಾನೇ ಇರ್ತದ. ಹೆಣ್ತಿ ಸತ್ಲಂದ್ರೆ ಯಾರಿಗೆ ಗಂಡ ಹಾಕ ಓದದಿಲ್ಲ. ಗಂಡ ಅನ್ನೋದು ಎಷ್ಟು ದಿನ ಹೆಣ್ತಿ ಇರುತ್ತೆ ಅನ್ನೋ ಉಪಾದಿಯಿಂದ ಬಂದದ್ದು, ಒಂದರಿಂದ ಅಪೇಕ್ಷೆಯಿಂದ ಬಂದಿದ್ದು ಅದು. ಅಂದ್ರೆ ಶಾಶ್ವತ ಏನದು? ಶಾಶ್ವತ. ಹಂಗ ಈಶ್ವರನ ಮಂಗಲ ಮಾಡಿ ಅಂತ ನೀವು ಹೇಳ್ತೀರಿ. ಈಶ್ವರ ಶಾಶ್ವತ ಏನು? ಈಶ್ವರ ಶಾಶ್ವತ ಅಲ್ಲ. ಯಾಕ? ಮಾಯಾ ಉಪಾದಿಯಿಂದ ಬಂದಂತ ಈಶ್ವರ. ಮಾಯದಿಂದ ಬಂದಂತ ಈಶ್ವರ ಅನ್ಸ್ಕೊಂಡದ. ಮಾಯ ಇಲ್ಲ ಅಂದ್ರೆ ಈಶ್ವರಲಿಂದ ಬರ್ತಾನೆ. ಆದ್ರೆ ನನ್ನ ಪ್ರತ್ಯೇಕ ಆತ್ಮ ಹಂಗಲ್ಲ, ನಿರುಪಾಧಿಕ ಅದ. ಯಾವುದು ಉಪಾದಿಯಿಂದ ಆಗಿದ್ದಲ್ಲ ನನ್ನ ಸ್ವರೂಪ, ನಿರುಪಾಧಿಕವಾದಂತ ನನ್ನ ಸ್ವರೂಪ. ಯಾವುದು ನಿರುಪಾಧಿಕವಾಗಿರ್ತದ ಶಾಶ್ವತವಾಗಿರ್ತದ. ಯಾವುದು ಉಪಾದಿಯಿಂದ ಬಂದಿರ್ತದ ಅದು ಶಾಶ್ವತವಾಗಿರುವುದಿಲ್ಲ. ನೀನು ಯಾವ ಸರ್ವಜ್ಞ ಇದ್ದಾನ, ಈಶ್ವರ ಇದ್ದಾನ, ಜಗತ್ಕರ್ತೃ ಇದ್ದಾನ, ಸರ್ವಸಮರ್ಥ ಇದ್ದಾನ,
ವ್ಯಾಪಕ ಇದ್ದಾನ, ಅವನು ಮಂಗಲ ಮಾಡ್ರಿ, ಅದನ್ನ ಬಿಟ್ಟುಕೊಟ್ಟು ನೀವು ನಿಮ್ಮ ಮಂಗಲ ಮಾಡ್ತೀರಲ್ಲ, ಇದು ಯೋಗ್ಯ ಅಲ್ಲ ಅಂತೆಲ್ಲ. ಆ ಮಂಗಲ ಮಾಡಕ ಯೋಗ್ಯ ಇಲ್ಲವೇ ಇಲ್ಲ. ಈಶ್ವರ ಮಂಗಲ ಮಾಡಲಿಕ್ಕೆ ಯೋಗ್ಯ ಇಲ್ಲವೇ ಇಲ್ಲ. ಯಾಕ? ಮಿಥ್ಯೆ ಇರುತ್ತಾರೆ. ಎಲ್ಲಿ? ಮೋಮೈ, ನನ್ನ ಸ್ವರೂಪದಲ್ಲಿ, ಅಂದ್ರೆ ಸ್ವರೂಪದಲ್ಲಿ. ನಿರ್ಗುಣ ನಿರಾಕಾರವಾದಂತ ಪ್ರತ್ಯೇಕಾತ್ಮ ಸ್ವರೂಪ ಏನದಲ್ಲ, ಆ ಸ್ವರೂಪದಲ್ಲಿ ಈಶ್ವರ ಏನಿದ್ದಾನ? ಮಿಥ್ಯಾನೇ ಇರುತ್ತಾನೆ. ಮಿಥ್ಯ ಅಂತ ಕಲ್ತಾರ. ಎದ್ ಅಸತ್ ಭಾಸ ಮಾನತ್ವ ಸತಿ ಮಿಥ್ಯ. ಅದೇ ನೀವು ಹೇಳಿದ್ದೆ, ಯಾವುದು ಇರುವುದಿಲ್ಲ ಅದು ತೋರುತ್ತದೆ, ಇಲ್ಲದೆ ತೋರುತ್ತದೆ. ಯಾವುದು ಇಲ್ಲದೆ ತೋರುತ್ತದಲ್ಲ ಅದಕ್ಕೆ ನಾವೇನಂತೀವಿ? ಸತ್ ಅಂತ ಎದಕ್ಕಂತೀವಿ? ಯಾವುದು ಇದ್ದು ತೋರ್ತದ ಅದಕ್ಕೆ ಸತ್ಯ ಇರ್ತದ, ತೋರ್ತದ ಸತ್ಯ. ಇಲ್ಲದೆ ತೋರೋದು ಮತ್ತೆ ಅಸತ್ ಅಂತ ಎದಕ್ಕಂತ? ಸ್ವರೂಪಹೀನಕ್ಕೂ ಅಸತ್ ಕಹಿ. ಅಂದ್ರ ಎಂದು ಎಲ್ಲೂ ಇಲ್ಲ ಇಲ್ರಿ. ಇಲ್ಲ ಇಲ್ಲ, ಇರುವಿಕೇನಿಲ್ಲ, ತೋರುಕೇನಿಲ್ಲ. ಇರುವಿಕೇನಿಲ್ಲ, ಯಾವುದಕ್ಕ ಇರುವಿಕೇನಿಲ್ಲ, ತೋರುಕೇನಿಲ್ಲ. ಅದಕ್ಕೇನಂತೀವಿ ನಾವು? ಅಸತ್. ಸತ್ತು ಅಂದ್ರ ಇರುವಿಕೆನೇ ಅದ, ತೋರುವಿಕೆನೇ ಅದ. ಸತ್ತು ಮತ್ತೆ ತೋರುವಿಕೆ ಅದ, ಹಿಂಗೆ ಕಾಣ್ತಂತ ತಿಳ್ಕೊಬೇಡ್ರಿ ನೀವು. ಅದು ಸ್ವಯಂ ಪ್ರಕಾಶ ಅಂತ ಹೇಳ್ಕೊಂಬಂದಿಲ್ಲ ನಾನು. ಅಪರೋಕ್ಷ ಅನುಭವ ಅದ, ಸತ್ತ ಅದ. ಆ ಅಂತರ ಸತ್ತಿಗೆ ವಿಲಕ್ಷಣವಾದ ಏನದ, ಸತ್ತಿಗೆ ವಿರುದ್ಧವಾದದ್ದು ಯಾವುದದ? ಅಸತ್. ಅದೇ ಅಂದ್ರೆ ಏನು? ಇಲ್ಲ ತೋರದು. ಸತ್ತಾಸ್ಫೂರ್ತಿ ರಹಿತಕ್ಕೂ ಅಸತ್ ಕೈಯೇ ಅಂತ. ಇರುವಿಕೆನಿಲ್ಲ, ತೋರುವಿಕೆನಿಲ್ಲ, ಅದಕ್ಕೆ ನಾವೇನಂತೀವಿ? ಅಸತ್. ನಮಗೆ ಇದು ಮೋಸ ಮಾಡಿಲ್ಲ. ಅಸತ್ ಅನ್ನೋದು ಏನದಲ್ಲ, ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ? ಅಸತ್ತಿಗೆ ಬಂಜೆಯ ಮಗನಿಗೆ ಮೊಲದ ಕೋಡು, ಆಕಾಶ ಕೋಡು, ಆಕಾಶ ಪುಷ್ಪ ಏನೋ ಕೊಡ್ತಾರಲ್ಲ. ನಮ್ಗೆ ಏನಾರು ಮೋಸ ಮಾಡ್ಯಾರ? ಯಾರಿಗಾರ ಮೋಸ ಮಾಡ್ಯಾರ? ಬಂಜಿ ಮಗ ಯಾರಿಗಾರ ಕೊಂದಾನ? ಯಾರ ಆಸ್ತಿ ಕಬ್ಜೆ ಮಾಡ್ಕೊಂಡ? ಇಲ್ಲ. ಯಾರಿಗೂ ತ್ರಾಸ ಇಲ್ಲದ ವಸ್ತು ನಮಗೆ ತ್ರಾಸನೆ ಕೊಡೋದಿಲ್ಲ, ಏನು ಮೋಸನೆ ಮಾಡೋದಿಲ್ಲ. ನಮಗ ಮೋಸ ಸತ್ತನು ಏನು ಮೋಸ ಮಾಡ್ಯದ? ಸತ್ತ ವಸ್ತು ಏನಾರು ಮೋಸ ಮಾಡ? ಇನ್ನ ನಮಗೆ ಜೀವಸತ್ವ ಕೊಟ್ಟದ ಕರೆ. ಸತ್ತದಿಂದ ನಮಗೆ ಏನು ತೊಂದರೆ ಆಗಿಲ್ಲ, ಅಸತ್ತಿನಿಂದನೂ ತೊಂದರೆ ಆಗಿಲ್ಲ. ನಮಗ ಮೋಸ ಮಾಡಿದ್ದ ಯಾವುದು? ಎರಡರ ಮಧ್ಯದಾಗ ಅದ ನೋಡಿ. ಇದು ಸತ್ತುನಲ್ಲ, ಇದು ಅಸತ್ತುನಲ್ಲ, ಇದು ನಿಜ ಅನ್ನಕ್ಕೂ ಬರಂಗಿಲ್ಲ, ಇಲ್ಲ ಅನ್ನಕ್ಕೂ ಬರಂಗಿಲ್ಲ. ಇದು ಯಾವುದಲ್ಲ? ಯಾವುದು? ಅಸತ್ ಭಾಸ ಮಾನತ್ವ ಸತಿ ಮಿಥ್ಯ. ಯಾವುದು ಇಲ್ಲವೇ ಇಲ್ಲ, ತೋರುತ್ತದೆಯೋ ಇದ್ದಂಗ ತೋರ್ತದೆ, ಇಲ್ಲದೆ ತೋರ್ತದಲ್ಲ. ಇದು ಏನು ಮಾಡ್ಯದ? ಮೋಸ ಮಾಡಿದ. ಅದಕ್ಕೆ ಮರಚಿಕೆ ಅಂತ ಹೇಳ್ತಾರಲ್ಲ, ಅದೇನದ? ಮೋಸ ಮಾಡಿತು ನೋಡದ. ಚಿಗರಿಗೆ ನೀರು ಕಾಣಿತ್ತು, ಇದು ನೀರಂತ ನೀರಡಿಕೆ ಆಗ್ಯದ, ನೀರು ಕುಡಿಬೇಕಂತ ಓಡ್ತೀವಿ. ಸಿಕ್ತೆ ಏನದು? ಅದು ಕಂಡದಂತಾನೆ ಹೊಡಿತೇವೆ. ನೀರ್ನಾಗ ಕಂಡದಂತಾನೆ ಹೊಡಿತಿಲ್ಲ. ಅದೇ ಕಂಡಿದ್ರಲ್ಲಿ ಓಡ್ತಿರ್ತೇನೆ, ಇಷ್ಟು ಆಯಾಸ ಆಗ್ತಿರ್ತೇನೆ. ಅದಕ್ಕೆ ಇಲ್ಲವೇ ಇಲ್ಲ. ಹಿಂಗ ನಮಗೆಲ್ಲರಿಗೆ ಮೋಸ ಮಾಡಿದ್ದೆ ಯಾವ್ದು ಗೊತ್ತದಿಲ್ರಿ? ಮಿಥ್ಯ. ಅದಕ್ಕೆ ಈ ಈಶ್ವರ ಏನದನ ಅಂದ್ರೆ ನನ್ನ ಸ್ವರೂಪದಲ್ಲಿ ಹೆಂಗದನ? ಮೋಮೈ ಮಿಥ್ಯ ಬಾ. ठीक है। जिस कृपाल सर्वज्ञ का मुनि हृदय में ध्यान धरे है, ಯಾವ ದಯಾ ಸಿಂಧು ಕರುಣಾ ಸಿಂಧು ಆದಂತ ಯಾವ ಈಶ್ವರ ಸರ್ವಜ್ಞ ಈಶ್ವರ ಇದ್ದಾನ, ಆ ಈಶ್ವರನನ್ನ ಮುನಿ ಹೃದಯ ಮೇ ಧ್ಯಾನ ಧರೆ ಹೇ. ಸದಾ ಏನ್ ಮಾಡ್ತಾರಂದ್ರೆ ಆ ಪರಮಾತ್ಮ ಈಶ್ವರನ ಧ್ಯಾನವನ್ನ ಸಂತ ಮಹಾತ್ಮರು ಮಾಡ್ತಾರೆ. ತಿಸ್ ಈಶ್ವರ ಕ ಮಾಯಾ ಉಪಾಧಿ ಸೇ, ಈಶ್ವರ ಹೆಂಗಾದನ? ಮಾಯಾ ಉಪಾಧಿಯಿಂದ ಈಶ್ವರ ಆಗ್ಯಾನ. जैसे ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. रज्जु में सर्पादि और स्वप्न में नगरादि बाण हुए हैं, तैसे मेरे स्वरूप विषय मिथ्या ही बाण हुए हैं. ಉದಾಹರಣೆ ಕೊಡ್ತಾರೆ. ಈಶ್ವರ ಹೆಂಗಾಗ್ಯಾರಂದ್ರ ಉಪಾದಿಯಿಂದ ಈಶ್ವರ ಆಗಿರುತ್ತಾನೆ. ಉಪಾದಿಯಿಂದ. ಉಪಾದಿ ಅಂತ ಎದಕ್ಕಂತಾರ? ಉಪಾದಿ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾದಿ ಲಕ್ಷಣ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾದಿತ್ವ. ಇದು ಈಶ್ವರನಿಗೆ ಉಪಾಧಿ ಆಗಿದ್ದು ಯಾವುದದ? ಮಾಯ. ಮಾಯ. ಮಾಯದ ಸ್ವರೂಪದಲ್ಲಿ ತಾನು ಪ್ರವೇಶ ಆಗ, ಅಥವಾ ಮಾಯ ಇದರಲ್ಲಿ ಪ್ರವೇಶ ಆಗಲಾರ್ದಾನೆ ಏನ್ ಮಾಡಿಕೊಡ್ತದ ಅಂದ್ರ ಎಲ್ಲ ಒಂದು ವ್ಯಾವರ್ತಕ ಮಾಡಿ ತಿಳಿಸ್ಕೊಡ್ತದ. ಅಂದ್ರೆ ಜೀವ ಅಂದ್ರೆ ಈಶ್ವರ ಅಲ್ಲ, ಆತ್ಮ ಅಂದ್ರೆ ಈಶ್ವರ ಅಲ್ಲ, ಬ್ರಹ್ಮ ಅಂದ್ರೆ ಈಶ್ವರ ಅಲ್ಲ. ಯಾಕ? ನಾ ಎಷ್ಟು ಜಾಗದಾಗಿದ್ದೀನಿ, ನನ್ನ ಆಳಿತಿ ಒಳಗೆ ಬರ್ತಕ್ಕಂಥ ಯಾವ ಚೇತನ ಅದಲ್ಲ, ಇದಕ್ಕೆ ಈಶ್ವರ ಅನ್ಬೇಕು. ಇದಕ್ಕೆ ಅದಕ್ಕೆ ಅಂತಾರೆ ದಂಡಿ ಪುರುಷ ಉದಾಹರಣೆ ಕೊಡ್ತಾರ. ದಂಡ ಪುರುಷನಿಗೆ ಏನದ? ಉಪಾಧಿ ಅದ. ಉಪಾಧಿ ತಾನು ಅವನಕ್ಕಿಂತಲೂ ಬೇರೆ ಇದ್ದು ಇವನಿಗೆ ದಂಡಿ ಪುರುಷ ಅಂತ ತಿಳಿಸ್ಕೊಡ್ತದೆ.
ಅಲ್ಲಿ ಅದು ನೋಡ ಕಟ್ಟಿಗೆ ಹಿಡ್ಕೊಂಡು ಮಕ್ಕೊಂಡ ಕಟ್ಟಿಗೆ ಬಾಜು ಇಟ್ಕೊಂಡು ಮಕ್ಕೊಂಡನು ಅವ್ನು ಕರ್ಕೊಂಬ ಅಂತ ಹೇಳಿದಾಗ ಹೋಗ್ತಾನು. ಭಾಳ ಮಂದಿ ಮಕ್ಕೊಂಡರು ಅವನ್ನೇ ಕರೀತಾನೆ. ಯಾಕ ಅವ್ನು ಹಿಡ್ಕೊಂಬೋತಾನೆ ಕಟ್ಟಿಗೆ ಇಲ್ಲ ಬಾಜು ಇಟ್ಕೊಂಡು ಮಕ್ಕೊಂಡು ಇವನೇ ಅಂತ ಹೆಂಗ ಅರ್ಥ ಆಗ್ತದ? ಅವನ ಸ್ವರೂಪದತ್ತ ಪ್ರವೇಶ ಆಗ್ಲಾರ್ದೆ, ಅವನ ಸ್ವರೂಪದತ್ತ ಪ್ರವೇಶ ಇವನೇ ದಂಡಿ ಪುರುಷ ಅಂತ ಹೆಂಗ ತಿಳಿಸ್ಕೊಡ್ತಲ್ಲ, ಹಂಗ ಮಾಯ ಏನ್ ಮಾಡ್ತಂದ್ರ ನಾ ಎಷ್ಟು ಜಾಗದೊಳಗಿದ್ದೀನಿ ಆ ಭಾಗದಾಗ ಬರ್ತಕ್ಕಂಥ ಚೇತನ ಏನದಲ್ಲ ಆ ಚೇತನಕ್ಕೆ ಏನನ್ಬೇಕು? ಈಶ್ವರ ಅನ್ಬೇಕು ಅಂತ ತಿಳ್ಕೊಂಡು ಈಶ್ವರನನ್ನ ಬ್ರಹ್ಮನ್ಕಿಂತ ಬೇರೆ ಆಗಿ ತಿಳಿಸ್ಕೊಡ್ತು, ಆತ್ಮನ್ಕಿಂತಲೂ ಬೇರೆ ಆಗಿ ತಿಳಿಸ್ಕೊಡ್ತು, ಜೀವಕ್ಕಿಂತಲೂ ಬೇರೆ ಆಗಿ ತಿಳಿಸ್ಕೊಡ್ತು. ಅದಕ್ಕೆ ಈಶ್ವರ ಹೆಂಗಂದ್ರ ಅವ ಮಾಯ ಉಪಾದಿಯಿಂದ ಪ್ರತೀತಿ ಆಗಿರುತ್ತಾನೆ. ಹೆಂಗ ಉದಾಹರಣೆ ಅದಕ್ಕೆ ಸುಳ್ಳು ಅದ. ಹೆಂಗ್ ಸುಳ್ಳು ಅಂದ್ರೆ ಸುಳ್ಳು ಅನ್ನಕ್ಕೆ ಉದಾಹರಣೆ ಕೊಟ್ಟವ್ರು. ಹೆಂಗ ರಜ್ಜುವಿನಲ್ಲಿ ಸರ್ಪ ಮಂದ ಅಂಧಕಾರದಲ್ಲಿ ಹಗ್ಗದಲ್ಲಿ ಹೆಂಗತ್ತು ಸರ್ಪ ತೋರು ಕರೆಯದ ಏನಾದ್ರು ಸರ್ಪ ಇಲ್ಲವೇ ಇಲ್ಲ, ಸುಳ್ಳು ಇರುತ್ತದೆ. ಇಲ್ಲ ಅನ್ನಕ್ ಬರಲ್ಲ ಮತ್ತೆ ಇಲ್ಲೊಂದು ಅಂಜಿದೆ ಅದ ಇಲ್ಲ ಇಲ್ಲ ಇಲ್ಲದ ಅಂತ ನಾ ಹೇಳಿದ್ ಹಿಂದಲ್ದ ಎಂದು ಮೋಸ ಮಾಡಲ್ಲ ಅದ. ಆದ್ರೆ ಹೆಂಗದ? ಮಿಥ್ಯೆ ಇರುತ್ತದೆ, ಸುಳ್ಳು ಇರುತ್ತದೆ. ಹೆಂಗ ಮಂದ ಅಂಧಕಾರದಲ್ಲಿ ಹಗ್ಗದಲ್ಲಿ ಸರ್ಪ ತೋರಿದು ಸರ್ಪ ಹೆಂಗ ಸುಳ್ಳು ಇರುತ್ತದೆಯೋ ಹಂಗ ಇನ್ನೊಂದು ಉದಾಹರಣೆ ಸ್ವಪ್ನದಲ್ಲಿ ನಗರಕ್ಕೆ ಪ್ರತೀತಿಗೆ ನ್ಯಾಯ ಅಂತ ಉದಾಹರಣೆ ಕೊಡ್ತಾರೆ. ಕನಸಿನೊಳಗ ನಮ್ಗ ಜಾತ್ರೆಗೆ ಹೋಗ್ವಿ, ಜಾತ್ರೆ ಎಲ್ಲ ಕಾಣುತ್ತದ, ಎಚ್ಚರ ಆಯ್ತು, ಅದೈತಿ ಏನು ಇಲ್ಲವೇ ತೋರೋದಿಲ್ಲ ಅಂದ ಮೇಲೆ ಅದು ಹೆಂಗ ಸುಳ್ಳು ಇರುತ್ತದೆಯೋ, ಹೆಂಗ ಸುಳ್ಳದ ಕನಸಿನ ಪ್ರಪಂಚ ಹೆಂಗ ಸುಳ್ಳು ಇರುತ್ತದೆಯೋ, ಹಗ್ಗದಲ್ಲಿ ತೋರಿದಂತ ಹಾವು ಹೆಂಗ ಸುಳ್ಳು ಇರುತ್ತದೆಯೋ, ಹಂಗ ಮಾಯಾ ಉಪಾದಿಯಿಂದ ತೋರಿದಂತ ಈಶ್ವರನು ಕೂಡ ನನ್ನ ಆತ್ಮ ಸ್ವರೂಪದಲ್ಲಿ ಸುಳ್ಳು ಇರುತ್ತದೆ. ಯಾಕೆ ಮೇರೆ मंगल से ईश्वर आदि सर्व के मंगल की सिद्धि होवे है. ಈಶ್ವರ ಸುಳ್ಳದ, ಪ್ರತ್ಯೇಕ ಆತ್ಮ ಸತ್ಯ ಅದ. ಯಾಕ ಈಶ್ವರ ಮಾಯ ಉಪಾದಿಯಿಂದ ತೋರಿದದ, ನಾ ನಿರುಪಾಧಿಕವಾಗಿ ವಾಸ್ತವಿಕ ಸದಾ ಇರ್ತಕ್ಕಂಥವ್ನು. ಹಿಂದೆ ಹೇಳ್ಕೊಂಬಂದಿ ಜೋ ಸುಖ ನಿತ್ಯ ಪ್ರಕಾಶ ವಿಭು, ಸದಾ ಇರ್ತಕ್ಕಂಥವಿದ್ದೀನಿ. ಈಶ್ವರ ಸದಾ ಇರವಲ್ಲ ಅಂದ್ಮ್ಯಾಕ ನನ್ನ ಸ್ವರೂಪದ ಮಂಗಲ ಮಾಡೋದೇ ಯೋಗ್ಯ ಇರುತ್ತದೆ. ಈಶ್ವರ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇಲ್ಲವೇ ಇಲ್ಲ. ಈಶ್ವರಕ್ಕೆ ಮಂಗಲಕ್ಕೆ ಸಿದ್ಧಿ ಹೋವೆ ಅಂದ್ರೆ ನನ್ನ ಆತ್ಮ ಸ್ವರೂಪದ ಮಂಗಲ ಮಾಡಿಬಿಟ್ಟಿವಿ ಅಂದ್ರೆ ಈಶ್ವರ ಮಂಗಲ ಮಾಡಿದಂಗೆ ಆಗುತ್ತದೆ. ಯಾಕ ನನ್ನಲ್ಲಿ ಮಿಥ್ಯ ಯಾರಲ್ಲಿ ಮಿಥ್ಯ ತೋರ್ತದ? ನನ್ನ ಸ್ವರೂಪದಲ್ಲಿ ಮಿಥ್ಯ ತೋರುತ್ತದೆ ಈಶ್ವರ ನನ್ನ ಸ್ವರೂಪದಲ್ಲಿ ಮಿಥ್ಯವಾಗಿ ತೋರುವುದರಿಂದ ನನ್ನ ಸ್ವರೂಪದ ಮಂಗಲ ಮಾಡಿದ್ವಿ ಅಂದ್ರೆ ಈಶ್ವರದ ಮಂಗಲ ಮಾಡಿದಂಗೆ ಆಗುತ್ತದೆ. ಹೆಂಗ ಉದಾಹರಣೆ ಕಾಯತೆ ನೇಮ ಹೇಳ್ತಾರ, ಜೋ ವಸ್ತು ಜಿಸ್ಕೆ ವಿಷಯ ಕಲ್ಪಿತ ಹೋವೆ ಸೋ ತಿಸ್ಕಾ ರೂಪ ಹಿ ಹೋವೆ ಹೇ ಐಸಾ ನೇಮ ಹೈ. ಹಿಂಗ ಶಾಸ್ತ್ರದ ಒಂದು ನೇಮ, ಯಾವ ವಸ್ತು ಯಾವುದರಲ್ಲಿ ಕಲ್ಪಿತವಾಗಿ ತೋರುತ್ತದೆಯೋ ಆ ವಸ್ತು ಅದಕ್ಕಿಂತಲೂ ಭಿನ್ನ ಇರುವುದನ್ನೇ ಇಲ್ಲ. ಅದಕ್ಕೆ ಅವರ ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನ ಪ್ರತೀತಿ ಆಗುವುದನ್ನೇ ಇಲ್ಲ, ಭಿನ್ನ ಇರುವುದನ್ನೇ ಇಲ್ಲ ಅಂತ ಹೇಳಿ. ಇಲ್ಲಿ ಜೋ ವಸ್ತು ಒಂದು ದೃಷ್ಟಾಂತ ತಗೋರು. ಜೋ ವಸ್ತು ರಜ್ಜು ರೂಪ ವಸ್ತು ವಿಷಯ ಜೋ ವಸ್ತು ಜಿಸ್ಕೆ ವಿಷಯ ಕಲ್ಪಿತ ಹೋವೆ जो सर्प रूप वस्तु जो वस्तु सर्प रूप वस्तु जिसके विषय कल्पितವೇ ಹಗ್ಗದಲ್ಲಿ ರಜ್ಜುವಿನಲ್ಲಿ ಕಲ್ಪಿತವಾಗಿ ತೋರುತ್ತದೆ. ಸೋ ಅಂದ್ರೆ ಆ ಸರ್ಪ ತಿಸ್ಕಾ ರೂಪ ಹಿ ಹೈ, ರಜ್ಜು ಸ್ವರೂಪನೇ ಇರುತ್ತದೆ. ಅಂದ್ರ ಸರ್ಪ ಹಗ್ಗದಲ್ಲಿ ಕಲ್ಪಿತವಾಗಿ ತೋರಿರುತ್ತದೆಯೋ ಆ ಕಲ್ಪಿತವಾದಂತ ಸರ್ಪ ಹಗ್ಗದ ಸ್ವರೂಪನೇ ಇರುತ್ತದೆ, ಹಗ್ಗಕ್ಕಿಂತಲೂ ಭಿನ್ನ ಇರುವುದನೇ ಇಲ್ಲ. ಹಂಗ ಇಲ್ಲಿ ಈ ಈಶ್ವರ ಏನದನ ಕಲ್ಪಿತ ಇರುತ್ತಾನೆ. ಎಲ್ಲಿ ಕಲ್ಪಿತ ಇರುತ್ತಾನೆ? ಮೋಮೈ ಮಿಥ್ಯಾಭಾನ್, ನನ್ನ ಆತ್ಮ ಸ್ವರೂಪದಲ್ಲಿ. ನನ್ನ ಆತ್ಮ ಸ್ವರೂಪದಲ್ಲಿ ಈಶ್ವರ ಮಿಥ್ಯವಾಗಿ ತೋರ್ತಾನ. ಅಂದ್ರ ಈ ಜೋ ವಸ್ತು ಈಶ್ವರ ರೂಪ ವಸ್ತು, ಜಿಸ್ಮೆ ಅಂದ್ರ ಆತ್ಮದಲ್ಲಿ, ಅದಕ್ಕೆ ಹೇಳ್ತಾರೆ ಜಿಸ್ಕೆ ವಿಷಯ ಅಂದ್ರೆ ಆತ್ಮನಲ್ಲಿ ಅಂದ್ರ ಈಶ್ವರ ಆತ್ಮನಲ್ಲಿ ಕಲ್ಪಿತವಾಗಿ ತೋರುತ್ತಾನೆ. ಅಂದ್ರೆ ಈ ಈಶ್ವರ ನನ್ನ ಆತ್ಮನಕ್ಕಿಂತಲೂ ಭಿನ್ನ ಇಲ್ಲವೇ ಇಲ್ಲ. ಅದಕ್ಕೆ ನನ್ನ ಸ್ವರೂಪದ ಮಂಗಲ ಮಾಡೋದ್ರಿಂದ ಈಶ್ವರ ಮಂಗಲ ಮಾಡ್ದಂಗೆ ಆಗುತ್ತದೆ. ಯಾಕ? ನನಕ್ಕಿಂತಲೂ ಭಿನ್ನ ಈಶ್ವರ ಇಲ್ಲ. ಈಶ್ವರ ಮಂಗಲ ಮಾಡ್ರಿ ಅಂತ ಹೇಳಿದ್ರು. ಈಶ್ವರ ಮಂಗಲ ಮಾಡೋದಕ್ಕಿಂತ ನನ್ನ ಸ್ವರೂಪದ ಆತ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇರುತ್ತದೆ. ಯಾಕ ಅಂದ್ರೆ ಈಶ್ವರ ನನ್ನ ಬಿಟ್ಟು ಬೇರೆ ಇಲ್ಲವೇ ಇಲ್ಲ, ನನ್ನಲ್ಲಿನೇ ಮಿಥ್ಯವಾಗಿ ತೋರುತ್ತಾನೆ. ಹೆಂಗ ಹಗ್ಗದಲ್ಲಿ ಸರ್ಪ ತೋರುತ್ತದೆಯೋ ಹಂಗ ಪ್ರತ್ಯೇಕ ಆತ್ಮನಲ್ಲಿ ಈಶ್ವರ ತೋರುತ್ತಾನೆ. ಆದ್ದರಿಂದ ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ ನನ್ನ ಈಶ್ವರನ ಮಂಗಲ ಮಾಡ್ದಂಗೆ ಆಗುತ್ತದೆ. ಇಷ್ಟು ಹೇಳಿದ್ರೆ ಇನ್ನೂ ತಲೆಗೆ ಹೋಗಿಲ್ಲ, ಅವನು ಸಮಾಧಾನ ಸಿಗಲಿಲ್ಲ. ಯಾಕ? ಅವ
ಭೇದ ದೃಷ್ಟಿಯಿಂದ ಶಂಕ ಮಾಡ್ತಾನೆ, ಇವರು ಅಭೇದ ದೃಷ್ಟಿಯೊಳಗೆ ಹೇಳಕತ್ತ. ಮತ್ತೆ ಹೇಳ ಶಂಕ ಮಾಡಿ ಈಶ್ವರತು ಶುದ್ಧ ಯಾಕೆ ಮೇರಾಹಿ ಮಂಗಲ ಉಚಿತ, ಆದ್ದರಿಂದ ನನ್ನ ಮಂಗಲ ಮಾಡೋದೇ ಯೋಗ್ಯ ಇರುತ್ತದೆ. ಈ ಶಂಕ ಈಶ್ವರತು ಶುದ್ಧ ಬ್ರಹ್ಮ ವಿಷಯ ಅಧ್ಯಸ್ಥ ಹೇ, ಈಶ್ವರ ಏನು ಶುದ್ಧ ಬ್ರಹ್ಮನಲ್ಲಿ ಅಧ್ಯಸ್ಥ. ತುಮಾರೇ ಸ್ವರೂಪಮೇ ನಹಿ, ಅವೇನದ ಆತ್ಮ ಬೇರೆ ಬ್ರಹ್ಮ ಬೇರೆ. ಈ ಶಂಕ ಹೆಂಗದ, ಶಂಕ ಯಾವ ದೃಷ್ಟಿಕೋನ ಮಾಡಕತ್ತೇನಂದ್ರ ಅದು ಹಿಂದೆ ಬಿಟ್ಟನ ಸೋಮೈ ಶುದ್ಧ, ಅದು ಸೋಮೈ ಹೂ ಅಂತ ಹೇಳಿದ್ರು. ಆ ಪರಬ್ರಹ್ಮನೇ ನಾನು, ಪ್ರತ್ಯೇಗಾತ್ಮನೇ ಪರಬ್ರಹ್ಮ, ಪರಬ್ರಹ್ಮನೇ ಪ್ರತ್ಯೇಗಾತ್ಮ ಅನ್ನುವ ಅಭೇದ ಜ್ಞಾನ ಇಲ್ಲ ಅವನಿಗೆ. ಅಭೇದ ಜ್ಞಾನ ಇಲ್ಲದೆ ಇರೋದ್ರಿಂದ ಈ ಶಂಕ ಮಾಡಕತ್ತ. ನನಗೆ ಈ ಪ್ರಶ್ನೆ ಬಂದರು, ಅಲ್ರಿ ಈಶ್ವರ ಶುದ್ಧ ಬ್ರಹ್ಮ ವಿಷಯ ಅಧ್ಯಸ್ಥ ಹೇ, ಹೆಂಗ ಹಗ್ಗದಲ್ಲಿ ಸರ್ಪ ಅಧ್ಯಸ್ಥ, ಹಂಗ ಶುದ್ಧ ಬ್ರಹ್ಮನಲ್ಲಿ ಈಶ್ವರ ಅಧ್ಯಸ್ಥದ, ನಿಮ್ಮ ಸ್ವರೂಪದಲ್ಲಿ ಅಲ್ಲ. ಅಂದ್ರೇನು, ಪ್ರತ್ಯೇಗಾತ್ಮ ಬೇರೆ ಶುದ್ಧ ಬ್ರಹ್ಮ ಬೇರೆ ಅಂತ ಇವ್ ಭೇದ ಜ್ಞಾನದ. ತುಮಾರೇ ಸ್ವರೂಪಮೇ ನಹಿ ಅಂದ್ರೆ ಬ್ರಾಕೆಟ್ನ ಕೊಟ್ಟನು, ಪ್ರತ್ಯೇಗಾತ್ಮಮೇ ನಹಿ, ಪ್ರತ್ಯೇಗಾತ್ಮನಲ್ಲಿ ಈಶ್ವರ ಅಧ್ಯಸ್ಥ ಇಲ್ಲರಿ, ಶುದ್ಧ ಬ್ರಹ್ಮನಲ್ಲಿ ಈಶ್ವರ ಅಧ್ಯಸ್ಥ ಇರುತ್ತಾನೆ. ಯಾತೆ ನಿರ್ಗುಣ ಬ್ರಹ್ಮಕ ಮಂಗಲ ಕರ್ನ ಚಾಹಿಯೇ, ನಿಮ್ಮ ಸ್ವರೂಪದ ಮಂಗಲ ಮಾಡುವುದು ಬೇಡ, ನಿರ್ಗುಣ ಬ್ರಹ್ಮನ ಸ್ವರೂಪದ ಮಂಗಲವನ್ನು ಮಾಡ್ರಿ. ತಿಸ್ಕೆ ಮಂಗಲಸ್ಯ ಸರ್ವಕ್ಕೆ ಮಂಗಲಕ್ಕೆ ಸಿದ್ಧಿ ಹೂವಿಗಿ, ನಿರ್ಗುಣ ಬ್ರಹ್ಮನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನ ಈಶ್ವರನೇ ಮೊದಲು ಮಾಡಿಕೊಂಡು ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡಿದಂಗೆ ಆಗುತ್ತದೆ. ಅದನ್ನು ಬಿಟ್ಟುಕೊಟ್ಟು ನೀವು ನಿಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಅದು ಯೋಗ್ಯ ಅಲ್ಲವೇ ಅಲ್ಲ, ಉಚಿತ ಅಲ್ಲ, ಯೋಗ್ಯ ಅಲ್ಲ. ತಿಸ್ಕೆ ಮಂಗಲಸ್ಯ ಸರ್ವಕ್ಕೆ ಮಂಗಲಕ್ಕೆ ಸಿದ್ಧಿ ಹೋಗಿ ತುಮಾರೇ ಮಂಗಲ ಕರಿ ನಹಿ ಅಂತ ಶಂಕ ಮಾಡ್ತಾನ. ನಿಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಯಾವ ದೇವಾನ ದೇವತೆಗಳಿಗೆ ಅದು ಮಂಗಲ ಮಾಡಿದಂಗೆ ಆಗುವುದಿಲ್ಲ. ನಿರ್ಗುಣ ಬ್ರಹ್ಮದ ನೋಡ್ರಿ ಮೂಲ, ನಿರ್ಗುಣ ನಿರಾಕಾರವಾದಂಥ ಪರಬ್ರಹ್ಮ ಏನಲ್ಲ, ಆ ಪರಬ್ರಹ್ಮನ ಮಂಗಲ ಮಾಡಿ, ಆ ಪರಬ್ರಹ್ಮನ ಮಂಗಲವನ್ನು ಮಾಡಿದ್ರೆ ಅಂದ್ರೆ ಏನಾಗ್ತದ, ಎಲ್ಲಾ ದೇವತೆಗಳು ಮಂಗಲ ಮಾಡಿದಂತೆ ಆಗುತ್ತದೆ. ಎಲ್ಲ ದೇವರ ದೇವತೆಗಳು ಮಂಗಲ ಮಾಡ್ತಾರೆ. ಮತ್ತೆ ಅವ್ರೇನ್ ಮಾಡಬೇಕು, ಅವ್ರಿಗೆ ಮಾಡಿದ್ದೇನು, ಅದಕ್ಕೆ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಅದಕ್ಕೆ ಹೆಸರೇ ಅಲ್ಲ. ಮಂಗಲಕ್ಕೆ ಏನದ, ವಸ್ತು ನಿರ್ದೇಶ ರೂಪ ಮಂಗಲ. ಅವ್ರು ಮಾಡಿದ್ದೇ ಅದು ನಿರ್ಗುಣ ನಿರಾಕಾರದೇ ಮಾಡ್ಯಾರ. ಶಬ್ದ ಪ್ರಯೋಗ ಮಾಡಕತ್ತಾರ, ಆ ಮೇರ ಮೇರ ಆತ್ಮ ಅಂದ್ರೆ ಏನು, ಇವ್ರಿಗೆ ಮತ್ತೆ ಬ್ರಹ್ಮ ಒಂದು ಬೇರೆ ನಾನೊಂದು ಬೇರೆ ಅಂತ ಈ ಭಾವನೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕ ಮೇರಾ ಸ್ವರೂಪ ಹಿ ಅಂದರು. ನಮ್ಮ ಸ್ವರೂಪದ ಮಂಗಲ, ನನ್ನ ಸ್ವರೂಪದ ಮಂಗಲ ಅಂದ್ರೆ ಏನು, ಆ ನಿರ್ಗುಣ ಪರಬ್ರಹ್ಮನೇ ನನ್ನ ಸ್ವರೂಪ. ಈ ದೃಷ್ಟಿಕೋನದಾಗ ಅವ್ರು ಹೇಳಕೈತಾರೆ ಮಾಡಿದ್ದೇ ವಸ್ತು ನಿರ್ದೇಶ ರೂಪ ಮಂಗಲ. ಅಂದ್ರೆ ಇವರು ಹೇಳ್ತಕ್ಕಂಥದ್ದು ಬ್ರಹ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಮೇರಾ ಸ್ವರೂಪ ಅಂದ್ರೆ ಬ್ರಹ್ಮನೇ. ಅವ ಬೇರೆ ತಿಳ್ಕೊಳ್ತೈತೆ, ಶಂಕಕಾರ ಬೇರೆ ತಿಳ್ಕೊ, ನನ್ನ ಸ್ವರೂಪ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಳ್ತಾ ಇದ್ದಾವ. ಸ್ವರೂಪ ಅಂದ್ರೆ ಆತ್ಮ ಬೇರೆ ಬ್ರಹ್ಮ ಬೇರೆ, ಹಿಂಗ ಭೇದ ದೃಷ್ಟಿಕೋನ ಶಂಕ ಮಾಡಕೈತೆ. ಹಿಂಗ ಶಂಕ ಮಾಡಿದಾಗ ಯಾಕೆ ಸಮಾಧಾನಕ ದುಹ. ಈಗ ಅವನು ಶಂಕಕ ಗ್ರಂಥಕಾರ ನಿಶ್ಚಲದಾಸರು ಸಮಾಧಾನವನ್ನು ಹೇಳ್ತಾರೆ. ವೈಜಿಹಿ ಜಾನೆ ಬಿನ ಜಗತ ಮನವೋ ಜೀವರಿಸ ನಶೈ ಭೂಷಕ ಜಗ ಜಿಹಿ ಲಹೆ ಸೋಹಂ ಆಪೆ ಆಪ್ ಹೇಳಿದರು. ಯಾರ ಅಜ್ಞಾನದಿಂದ ಈ ಜಗತ್ತು ತೋರಿರುತ್ತದೆಯೋ, ಯಾವ ಅಜ್ಞಾನದಿಂದ ತೋರಿದ, ಬ್ರಹ್ಮನ ಅಜ್ಞಾನದಿಂದ ಜಗತ್ತು ತೋರಿರುತ್ತದೆ. ಬ್ರಹ್ಮನ ಜ್ಞಾನ ಇಲ್ಲ, ಸ್ವರೂಪದ ಜ್ಞಾನ ಇಲ್ಲ. ಸ್ವರೂಪದ ಜ್ಞಾನ ಇಲ್ಲದೆ ಇರುವುದರಿಂದ ಈ ನಾಮರೂಪಾತ್ಮಕವಾದಂಥ ಜಗತ್ತೆಲ್ಲ ತೋರಿರುತ್ತದೆ. ಉದಾಹರಣೆ ಕೊಡ್ತಾನೆ, ಹೆಂಗ ಜೇವರಿ ಸಾವು ಅಂದ್ರೆ ಹಗ್ಗದಲ್ಲಿ ಹಾವು ತೋರಿದ ಹಾಗೆ. ಅಂದ್ರ ಮಂದ ಅಂಧಕಾರದಲ್ಲಿ ನಮಗ ಹಗ್ಗದ ವಿಶೇಷ ಜ್ಞಾನ ಆಗದೇ ಇರುವುದರಿಂದ ಹಗ್ಗದಲ್ಲಿ ಏನಾಯ್ತು, ನಮಗ ಪ್ರತೀತಿ. ಹಂಗ ನಮ್ಮ ಸ್ವರೂಪದ ವಿಶೇಷ ಜ್ಞಾನ ಇಲ್ಲದೆ ಇರುವುದರಿಂದ, ವಿಶೇಷ ಜ್ಞಾನ ಯಾವ, ಸತ್ತು ಬರಲ್ಲ, ಚಿತ್ತು ಆನಂದ ಅಸಂಗ ಸಾಮಾನ್ಯ ಬರ್ತದೆ. ಚಿದಾದಿ ನಾನು ಚಿತ್ರೂಪ ಇದ್ದೇನೆ, ಆನಂದ ರೂಪ ಇದ್ದೇನೆ, ನಿತ್ಯ ಸ್ವರೂಪ ಇದ್ದೇನೆ, ಸಂಗ ಇದ್ದೇನೆ, ಏನದಾವಲ್ಲ ಚಿದಾದಿಗಳು ಎಲ್ಲ ತಗೋ. ಸತ್ತು ಒಂದ್ಬಿಟ್ಟು ಉಳಿದದ್ದೆಲ್ಲ, ಸದ್ರೂಪ ಒಂದ್ಬಿಟ್ಟು ಉಳಿದದ್ದೆಲ್ಲ ನಾವೇನದಲ್ಲ ಅವುಗಳ ಜ್ಞಾನದಿಂದ, ಸ್ವರೂಪದ ಜ್ಞಾನದಿಂದ, ವಿಶೇಷದ ಅಜ್ಞಾನ, ಸ್ವರೂಪದ ವಿಶೇಷದ ಅಜ್ಞಾನದಿಂದ, ಬ್ರಹ್ಮನ ಚಿದಾದಿಗಳ ವಿಶೇಷಣಗಳ ಅಜ್ಞಾನದಿಂದ ಏನು ತೋರಿತು ನಮಗ, ಜಗತ್ತು. ಹಗ್ಗದ ಮೂರು ಉರಿಪುಂಜದ ವಿಶೇಷ ಜ್ಞಾನದ ಅಜ್ಞಾನದಿಂದ ನಮಗೆ ಸ್ವಲ್ಪ ತೋರಿತು. ಅಂದಮೇಲೆ ನಶೈ ಭೂ ಜಗ ಜಗ ಜಿಹಿ ಲಹೆ,
ಅಂದಮೇಲೆ ಸರ್ಪ ಯಾವಾಗ ಹಂಗೈತಾನ ಇಲ್ಲಿತಾನ ಅದಂಗೆ ತೋರಿಲ್ಲ, ಎಲ್ಲರಿಗೂ ಕಂಡದ, ಯಾರಿಗೆ ಕಂಡಿಲ್ಲ ಸರ್ಪ? ಯಾವ್ದ್ರಿ? ಹಗ್ಗದಲ್ಲಿ ತೋರಿದಂತಹ ಯಾರು ಅಂಜಿಲ್ಲ? ಎಲ್ಲರಿಗಿಂತ ಅನುಭವ ಅದ. ಇನ್ನು ಇಲ್ಲಿ ತನ ಹಂಗೆ ಉಳ್ಕೊಂಡದೇನ ಅದು ಒಯ್ಯೋದಿಲ್ಲ. ಯಾವಾಗ ಹೋಯ್ತು? ಯಾವಾಗ ಆ ರಜ್ಜಿನ ವಿಶೇಷ ಜ್ಞಾನ ಆಯ್ತು, 3 ಪುಂಜಾದಿಗಳ ಜ್ಞಾನ ಆಯ್ತು, ಇದು ಸರ್ಪ ಅಲ್ಲ ಇದು ಹಗ್ಗದ ಅಂತ ಯಾವಾಗ ಜ್ಞಾನ ಆಯ್ತು, ಆ ಜ್ಞಾನ ಮರುಕ್ಷಣದೊಳಗೆ ಏನಾಯ್ತು ಅಂದ್ರ ಸರ್ಪದ ಜ್ಞಾನ ನಿವೃತ್ತಿ ಆಯ್ತು, ಬ್ರಹ್ಮಜ್ಞಾನ ನಿವೃತ್ತಿ ಆಯ್ತು. ಹೆಂಗ ಆ ಹಗ್ಗದ ಜ್ಞಾನ ಆದ ಮರುಕ್ಷಣದೊಳಗೆ ಹೆಂಗ ಸರ್ಪದ ಜ್ಞಾನ ನಿವೃತ್ತಿ ಆಯ್ತು, ಹಂಗ ಯಾವಾಗ ನಮಗ ಸ್ವರೂಪದ ವಿಶೇಷ ಜ್ಞಾನ ಆಯ್ತು ಅಂದ್ರ ಮರುಕ್ಷಣದೊಳಗೆ ತೋರ್ತಕ್ಕಂಥ ನಾಮರೂಪಾತ್ಮಕವಾದ ಜಗತ್ತು ಮಿಥ್ಯೆ ಆಗುತ್ತದೆ. ಮತ್ತೆ ನಾಶ ಅಂತ ತಿಳ್ಕೊಬಾರ್ದು. ನಿನ್ನ ಹೇಳ್ಯಾರಪ್ಪ ಅವ್ರು ನಿವೃತ್ತಿ ಶಬ್ದಕ್ಕೆ ಕೆಲವು ಕಡೆ ನಾಶ ಅಂತ ಅರ್ಥ ಆಗ್ತದ, ಕೆಲವು ಕಡೆ ಮಿಥ್ಯ ಅಂತ ಅರ್ಥ ಆಗ್ತದ. ಶಾಸ್ತ್ರದಲ್ಲಿ ಬಹಳ ಕಡೆ ನಿವೃತ್ತಿ ಅನ್ನೋ ಪದಕ್ಕೆ ಮಿಥ್ಯ ಅಂತಾನೆ ತಿಳ್ಕೊಬೇಕು. ನಾಶ ಮಾಡಕ್ ಆಗಂಗಿಲ್ಲ ಜಗತ್. ಅದಕ್ಕೆ ಅವ್ರಂತಾರ ಹೆಂಗ ಹಗ್ಗದ ಜ್ಞಾನದಿಂದ ಸರ್ಪ ನಿವೃತ್ತಿ ಆಯ್ತು, ಹಂಗ ನಮ್ಮ ಸ್ವರೂಪದ ಜ್ಞಾನದಿಂದ ಏನಾಯ್ತು ಜಗತ್ತು ಇಲ್ಲ. ಯಾವುದರ ಜ್ಞಾನದಿಂದ ಸಂಪೂರ್ಣ ಜಗತ್ತು ಮಿಥ್ಯೆ ಆಯಿತು, ಅದುವೇ ಸೋಹಂ, ಆ ಪರಬ್ರಹ್ಮನೇ ನಾನು, ಅಹಂ ಆ ಪರಬ್ರಹ್ಮನೇ ನಾನು. ಯಾವ ಪರಬ್ರಹ್ಮನ ವಿಶೇಷ ಜ್ಞಾನದಿಂದ ನಿನಗೆ ಜಗತ್ತು ಮಿಥ್ಯೆ ಆಯಿತು, ಆ ಪರಬ್ರಹ್ಮವೇ ನನ್ನ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮವೇ ಪರಬ್ರಹ್ಮ. ತತ್ವಮಸಿ ತ್ವಂ ತದಸಿ. ತತ್ವಮಸಿ ಆ ಪರಬ್ರಹ್ಮವೇ ಆ ಪ್ರತ್ಯೇಗಾತ್ಮ, ತ್ವಂ ತದಸಿ ಈ ಪ್ರತ್ಯೇಗಾತ್ಮವೇ ಆ ಪರಬ್ರಹ್ಮ ಅಂತ ತಿಳ್ಕೊಂಡು ಈ ರೀತಿಯಿಂದ ಭೂತಪ್ರೋತ ಭಾವದಿಂದ ಸೋಹಂ, ಆ ಪರಬ್ರಹ್ಮನೇ ನಾನಿದ್ದೇನೆ, ಆತ್ಮೇ ನಾನೇ ನಾನಿದ್ದೀನಿ, ಬೇರೆ ಎಲ್ಲ ಆ ಪರಬ್ರಹ್ಮವೇ ನಾನೇ ನಾನು ಇದ್ದೀನಿ ಅಂತ ಹೇಳಿ ಅವನ ಶಂಕರ್ ಸಮಾಧಾನ ಆಯ್ತಿಲ್ಲೋ. ಬ್ರಹ್ಮನ್ ಮಂಗಲ ಮಾಡಿ ನಿಮ್ ಸ್ವರೂಪದ ಮಂಗಲ ಮಾಡಬೇಡ್ರಿ ಅಂತ ಅಂದಿದ್ದೇವ. ಬ್ರಹ್ಮ ಏನ್ ಬೇರೆ ಅದ? ಆಪೇ ಆ ಪರಬ್ರಹ್ಮವೇ ನಾ ಇದ್ದೀನಿ, ನಾನೇ ನಾನಾಗಿದ್ದೀನಿ. ठीक है। जैसे जेवरिंग को जाने बिना सर्प प्रतीत होवे है, ಹಗ್ಗದ ಜ್ಞಾನ ಆಗ್ಲಾರ್ದೆ ಇರೋದ್ರಿಂದ ನಮಗೇನಾಯ್ತು ಸರ್ಪ ಪ್ರತೀತಿ, ಸರ್ಪ ತೋರಿ ತೈಷ್. ಅದರಂತೆ ಜಿಸ್ಕೋ ಜಾನೆ ವಿನಾ ಬ್ರಾಕೆಟ್ ನಾಗ ಕೊಟ್ಟಾರ ಯಾರು? ಬ್ರಹ್ಮ. ಜಿಸ್ಕೋ ಜಾನೆ ವಿನಾ ಯಹಾ ಜಗತ್ತು ಪ್ರತೀತ ಹೋವೆ ಹೇ ಅಂದ್ರೆ ಜಿಸ್ಕೋ ಜಾನೆ ವಿನಾ ಬ್ರಹ್ಮನ ಜ್ಞಾನ ಇಲ್ಲದೆ ಇರುವುದರಿಂದ, ಬ್ರಹ್ಮನ ಅಜ್ಞಾನದಿಂದ ಏನಾಯ್ತು ನಮಗ ಜಗತ್ತು ಪ್ರತೀತಿ ಆಯಿತು. और ज्योरी के जाने से जैसे सर्प नाश हुए हैं, तैसे तिसको जाने से यहाँ जगत निवृत्ति हुए हैं. ಹೆಂಗ ಹಗ್ಗವನ್ನು ತಿಳಿಯುವುದರಿಂದ ಹಗ್ಗದ ಜ್ಞಾನ ಆದ ಕ್ಷಣದಲ್ಲಿ ಹೆಂಗ ಸರ್ಪದ ಜ್ಞಾನ ನಿವೃತ್ತಿ ಆಯಿತು, ಹಂಗ ಬ್ರಹ್ಮ ಜ್ಞಾನ ಆದ ಮರುಕ್ಷಣದೊಳಗನೆ ಏನಾಯ್ತು ಜಗತ್ತು ನಿವೃತ್ತಿ ಆಯಿತು. ಅಂದ್ರೆ ಮಿಥ್ಯೆ ಆಯಿತು, ಬಾಧ ಆಯಿತು. ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ನಿವೃತ್ತಿ ಆಯ್ತು. ನಿವೃತ್ತಿ ಅಂದ್ರೆ ಬಾಧ ಅಂತ ಅರ್ಥ. ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ಅಂತಾರ. ಅದಕ್ಕಿಂತಲೂ ಸಾಧನ ಹೆಚ್ಚಿಗೆ ಮಾಡ್ಕೋಂತ ಹೋದ್ವಿ ಅಂದ್ರೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ಅಂತಾರ. ಅದಕ್ಕೂ ಹಂಗೆ ಸಾಧನ ಮುಂದುವರಿತು ಅಂದ್ರೆ ಅಧಿಷ್ಠಾನ ಅವಶೇಷಕ್ಕೂ ಬಾಧ. 3 ಲಕ್ಷಣ. ಪ್ರಾರಂಭದೊಳಗೆ ಗುರು ಹೇಳಿದಾಗ ಸಾಧನ ಅವಸ್ಥೆಯೊಳಗೆ ಗುರುಗಳು ಹೇಳ್ತಾ ಇರ್ತಾರ, ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಮಿಥ್ಯ ಗುರುಗಳ ಮೇಲೆ ಶ್ರದ್ಧಾ ನಂಬಿಕೆಯಿಂದ ಗುರುಗಳು ಯಾವಾಗ ಇದಕ್ಕೆ ಸುಳ್ಳು ಅಂತಾರಂದ್ರೆ ಸುಳ್ಳು ಅಂತ ತಿಳ್ಕೊಂಡ್ಬಿಡೋದು. ಮಿಥ್ಯತ್ವ ನಿಶ್ಚಯ. ನಾವು ಸ್ವತಃ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ ಅದು ಅನುಭವಕ್ಕೆ ತಂದು ಕೊಟ್ಟಾಗ, ಅನುಭವಕ್ಕೆ ಬಂದ ಸಮಯದೊಳಗ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ. ಮೊದಲು ಮಿಥ್ಯತ್ವ ನಿಶ್ಚಯ ಗುರು ಹೇಳುವ ಸಮಯದೊಳಗ, ಆ ನಂತರ ಸ್ವಲ್ಪ ನಾವು ಸ್ವಂತ ಅಭ್ಯಾಸ ಮಾಡಿ ನಮಗೇನು ಅನುಭವ ಆಗ್ತದೆ, ಸ್ವ ಅನುಭವ ಅಂತ ಕರೀತಾರೆ. ಯಾವಾಗ ನಮ್ಗೆ ಸ್ವ ಅನುಭವ ಆಯ್ತು ಅವಾಗ ಈ ಜಗತ್ತಿಂದು ಅಪರೋಕ್ಷ ಮಿಥ್ಯತ್ವ ನಿಶ್ಚಯ. ಅಪರೋಕ್ಷ ಜ್ಞಾನದ ಅಪರೋಕ್ಷ. ಅವಾಗ ಯಾವಾಗ ನೀವು ಕೊನೆಗೆ 6ನೇ ಭೂಮಿಕಾ 7ನೇ ಭೂಮಿಕಕ್ಕೆ ಹೋಗಿಬಿಡ್ತದಲ್ಲ, ಸಾಧನ ಮಾಡ್ತಾ 6ನೇ ಭೂಮಿಕೆ 7ನೇ ಭೂಮಿಕೆ ಅಂದ್ರೆ ಈಗ ನಮ್ಗೆ ಉದಾಹರಣೆ ಗುರುನಾಥ ಅವರು ಇದ್ರ ಆ ಸ್ಥಿತಿ ಏನಾಗಲ್ಲ ಅಧಿಷ್ಠಾನ ಅವಶೇಷಕ್ಕೂ ಬಾರುತ್ತೆ. ಕೇವಲ ಪರಬ್ರಹ್ಮ ಒಂದೇ, ಅದು ಬಿಟ್ಟು 2ನೇ ಅದು ಕಲ್ಪನೆ ಇಲ್ಲ. ಅದು ಬಿಟ್ಟು ಹೌದು ಅಧಿಷ್ಠಾನ ಒಂದೇ, ಅಧಿಷ್ಠಾನ ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ. ಅದಕ್ಕೆ ಅಧಿಷ್ಠಾನ ಅವಶೇಷಕ್ಕೂ ಬಾಧಕ. ಕೇವಲ ಅಧಿಷ್ಠಾನ ಮಾತ್ರ ಉಳಿತದಲ್ಲ, ಉಳಿದು ಯಾವುದೂ ಕೂಡ ಕಲ್ಪನೆ ಇರುವುದಿಲ್ಲಲ್ಲ. ಇದಕ್ಕೆ ಏನಂತ ಇದು ಬಾಧನೆ, ಅಧಿಷ್ಠಾನ ಅವಶೇಷಕ್ಕೂ ಬಾಧಕ ಅಂತ. ಹಿಂಗ ಸಾಧನ ಮಾಡ್ತಾ ಹೋದಂಗಲ್ಲ ಈ ಪ್ರಪಂಚದ ನಿವೃತ್ತಿ 3 ಪ್ರಕಾರವಾಗಿ ನಮ್ಮಿಂದ ದೂರ ಸರ್ಕೋಂತ ಹೋಗ್ತದ ಮನುಷ್ಯನೇ. ಇದು ಹೇಳೋದಷ್ಟೇ ಗೊತ್ತಲ್ಲ. ಬ್ರಹ್ಮನ ಅಜ್ಞಾನದಿಂದ ಜಗತ್ತು ತೋರಿತು, ಯಾವಾಗ ಬ್ರಹ್ಮನ ಅಜ್ಞಾನ ಆಯಿತು ಜಗತ್ತು ನಿವೃತ್ತಿ ಆಯಿತು.
ಅಧಿಷ್ಠಾನ ರೂಪ ಶುದ್ಧ ಬ್ರಹ್ಮ, ಅದುವೇ ಯಾವುದದ ಈ ಜಗತ್ತಿಗೆ ಅಧಿಷ್ಠಾನವಾದಂತ ಶುದ್ಧ ಬ್ರಹ್ಮ. ಈ ಜಗತ್ತಿಗೆ ಅಧಿಷ್ಠಾನವಾದಂತ ಯಾವ ಶುದ್ಧ ಬ್ರಹ್ಮ, ಮೈ ಆಪೆ ಆಪು, ಆ ಅಧಿಷ್ಠಾನ ರೂಪ, ಈ ಜಗತ್ತಿಗೆ ಅಧಿಷ್ಠಾನ ರೂಪವಾದಂತ ಆ ಶುದ್ಧ ಬ್ರಹ್ಮವೇ ನಾನೇ ಆಗಿದ್ದೇನೆ. ನಾನೇ ಆಗಿದ್ದೇನೆ, ಬೇರೆ ಇಲ್ಲ, ಭೇದನೇ ಇಲ್ಲ, ನಾನೇ ನಾನು, ಬೇರೆ ಇಲ್ಲವೇ ಇಲ್ಲ. आपे आप कहने करे अंश अंशी भाव व विकारी अविकारी भाव व उपासक उपास्य भाव आदि को कोई भी रीति से मेरा और ब्रह्म का किंचित भेद नहीं. ಅನೇ ನಾನು ಅಂತ ಹೇಳುವುದರಿಂದ ಅಧಿಷ್ಠಾನವಾದಂಥ ಜಗತ್ತಿಗೆ ಅಧಿಷ್ಠಾನವಾದಂಥ ಬ್ರಹ್ಮ, ಆ ಬ್ರಹ್ಮವೇ ನಾನೇ ನಾನು ಅಂತ ಹೇಳುವುದರಿಂದ ಆ ಬ್ರಹ್ಮನಿಗೂ ಮತ್ತು ನನಗೂ ಕಿಂಚಿತ್ ಭೇದ ಇಲ್ಲವೇ ಇಲ್ಲ, ಸ್ವಲ್ಪನೂ ಕೂಡ ಭೇದ ಇಲ್ಲ. ಭೇದ ಇಲ್ಲದ ಮೂರು ಭಾಗ ಹೇಳಿದ್ರು ಅವರು. ಭೇದ ಎಲ್ಲಿ ಪ್ರತೀತಿ ಆಗ್ತದ? ಅಂಶಿ ಭಾವ ಉಳಿಲಿಲ್ಲ. ನಾನೇ ನಾನು ಅಂತ ಹೇಳುವುದರಿಂದ ಬ್ರಹ್ಮ ಅಂಶಿ ಇದ್ದಾನ, ನಾನು ಅಂಶ ಇದ್ದೇನೆ, ಈ ಭೇದ ಉಳಿಲಿಲ್ಲ. ಉಳಿತ ನಾನೇ ನಾನಂದಾಗ ಅಂಶ ಅಂದ್ರೆ ಏನಂದ್ರ, ಈಗ ಒಂದು ಕಾದ ಕಬ್ಬಿಣ ನಾವು ಹೊಡೆದಾಗ ಕಿಡಿ ಆರ್ತವಿಲ್ಲ, ಎಲ್ಲ ಕಿಡಿಯೋ ಬೆಂಕಿ ಕಿಡಿ, ಕಬ್ಬಿಣದ ಚೂರ. ಆ ಕಬ್ಬಿಣ ಚೂರ ಏನದವಲ್ಲ ಅದು ಅಂಶ, ಗಟ್ಟಿಯಾದಂಥ ಕಬ್ಬಿಣ ಏನದಲ್ಲ ಅಂಶಿ. ಹಂಗ ನಾನು ಅಂಶ ಇದ್ದೀನಿ, ಬ್ರಹ್ಮ ಅಂಶಿ ಇದ್ದಾನ ಇಲ್ಲ. ಆಪೆ ನಾನೇ ನಾನು ಅಂಶ ಅಲ್ಲ, ಪರಬ್ರಹ್ಮ ಅಂಶಿ ಅಲ್ಲ. ಅವ ಅಂಶನೂ ಅಲ್ಲ, ನನ್ನ ಅಂಶನೂ ಅಲ್ಲ. ಕಿಂಚಿತ್ ಭೇದ, ಸ್ವಲ್ಪನೂ ಕೂಡ ಭೇದ ಉಳಿಲಿಲ್ಲ. ನಾನೇ ನಾನು ಅಂತಿರೋದ್ರಿಂದ ಪ್ರತ್ಯೇಕ ಆತ್ಮನಿಗೂ ಮತ್ತು ಬ್ರಹ್ಮನಿಗೂ ಅಂಶಿ ಭಾವ ಭೇದ ಇಲ್ಲವೇ ಇಲ್ಲ. ಒಂದನೇದು. ಎರಡನೇದು ವಿಕಾರಿ ಭಾವ, ನಾನು ವಿಕಾರ ಉಳ್ಳವಿದ್ದೇನೆ, ಬ್ರಹ್ಮ ಅವಿಕಾರಿ ಇದ್ದಾನೆ. ಅವ ಅವಿಕಾರಿ ಸ್ವರೂಪ ಇದ್ದಾನೆ, ನಿರ್ವಿಕಾರ ರೂಪ ಇದ್ದಾನ. ನಾ ವಿಕಾರ ಉಳ್ಳವಿದ್ದೀನಿ ಅನ್ನುವ ಭಾವನೂ ಕೂಡ ಇಲ್ಲವೇ ಇಲ್ಲ. ಅವ ಅವಿಕಾರಿ, ಅವ ನಿರ್ವಿಕಾರ, ನಾನು ವಿಕಾರಿ ಅನ್ನೋ ಈ ಭಾವನೆ, ಈ ಭೇದನು ಕೂಡ ನನಗ ಮತ್ತು ಬ್ರಹ್ಮನ ಮಧ್ಯದಾಗ ಉಳಿಲಿಲ್ಲ. ವಾ ಅಥವಾ ಉಪಾಸಕ ಉಪಾಸ್ಯ ಭಾವ, ಎಷ್ಟು ಚಂದ. ಆ ಉಪಾಸ್ಯ ದೇವತ ಬ್ರಹ್ಮ, ನಾ ಉಪಾಸ್ಯ ದೇವತದ, ನಾ ಉಪಾಸನೆ ಮಾಡವಿದ್ದೀನಿ. ಬ್ರಹ್ಮ ಉಪಾಸ್ಯ ದೇವತೆ ಯಾರು ಉಪಾಸನೆ ಮಾಡಿದ್ರೆ ಬ್ರಹ್ಮನ ಉಪಾಸನೆ ಮಾಡ್ತೀನಿ ಅನ್ನೋ ಈ ಭಾವನೂ ಕೂಡ ಇಲ್ಲ. ಆಪೆ ಅಂದ ಮೇಲೆ ಎಲ್ಲಿ ಅದ ಉಪಾಸಕ ಮತ್ತು ಪೂಜಕ ಭಾವ ಎಲ್ಲಿ ಬರ್ತದ? ಎಲ್ಲಿ ಭೇದ ಅದ ಅಲ್ಲಿ ದೇವರಪ್ಪ ನಾನು ಭಕ್ತ ಇದ್ದೀನಿ, ಅದು ದೇವರ ಭೇದದಲ್ಲಿ ಎಲ್ಲ ವ್ಯವಹಾರಗಳು ನಡೀತಾವೆ. ಆದ್ರೆ ಇಲ್ಲಿ ಆಪೆ ಆ ಪರಬ್ರಹ್ಮನೇ ನಾನು, ಸ್ವಲ್ಪ ಭೇದ ಉಳಿದೇ ಇಲ್ಲ ಅಲ್ಲಿ. ಯಾಕ? ಅವ ಉಪಾಸ್ಯ ದೇವತೆ ಇದ್ದಾನ, ನಾ ಉಪಾಸಕ ಇದ್ದೀನಿ ಅನ್ನುವ ಉಪಾಸಕ ಉಪಾಸ್ಯ ಭಾವನು ಕೂಡ ಬ್ರಹ್ಮನ ಮತ್ತು ಆತ್ಮನ ಮಧ್ಯದಲ್ಲಿ ಉಳಿಲಿಲ್ಲ. ಬ್ರಹ್ಮ ಆತ್ಮರ ಮಧ್ಯದೊಳಗ ಉಪಾಸಕ ಭಾವ ಕೂಡ ಉಳಿದೇ ಇಲ್ಲ. ಅದಕ್ಕೆ ಅಂಶಿ ಭಾವ, ವಿಕಾರಿ ಭಾವ, ಉಪಾಸಕ ಉಪಾಸ್ಯ ಭಾವ ಆದಿ कोई भी ರೀತಿ से मेरा और ब्रह्म का किंचित भेद नहीं. ಆ ನನಗ ಮತ್ತು ಬ್ರಹ್ಮರ ಮಧ್ಯದೊಳಗ कोई भी ಸ್ವಲ್ಪನು ಯಾವುದೇ ರೀತಿನೂ, ಮೂರು ಹೇಳ್ಯಾರ, ಮೂರು ಪ್ರಕಾರವಾಗಿ ವಿಚಾರ ಮಾಡಿದ್ರು ಕೂಡ ಬ್ರಹ್ಮನಿಗೂ ನನಗೂ ಕಿಂಚಿತ್ ಕೂಡ ಭೇದ ಇಲ್ಲವೇ ಇಲ್ಲ. ಭೇದ ಯಹ ಸೂಚನೆಗೆ ಈ ರೀತಿಯ ಗ್ರಂಥಕಾರರು ಅಧಿಷ್ಠಾನವಾದಂಥ ಬ್ರಹ್ಮನಿಗೂ ಪ್ರತ್ಯೇಕ ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂತ ಸೂಚನೆ ಮಾಡಿದ್ರು. ಹೌದು, भेद के अभावते कार्यता रूप, प्रकाशता रूप, आधेयता रूप, जो 3 प्रकार के परतंत्र है, तिनते में मैं रहित हूँ. यह भी सूचನೆಗೆ ಇದು ಒಂದು ಮಾತು ಹೇಳಿ. ಒಂದು ಈ 3 ಪ್ರಕಾರವಾಗಿ ವಿಚಾರ ಮಾಡಿದ್ರು ಕೂಡ ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲವೇ ಇಲ್ಲ. ಯಾವಾಗ ಬ್ರಹ್ಮನಿಗೂ ಆತ್ಮನಿಗೆ ಭೇದ ಇಲ್ಲಂದ ಮೇಲೆ ಆ ಭೇದ ರಹಿತ, ಭೇದಕ್ಕೆ ಅಭಾವತೆ ಕಾರ್ಯತಾ ರೂಪ. ಅಲ್ಲೊಂದು ಟಿಪ್ಪಣಿ ಕೊಟ್ಟಿರ್ತಾಳೆ, ಏನ 44ನೇ ಟಿಪ್ಪಣಿ. ಕಾರ್ಯ ಅಂದ್ರೆ ಅದೇನಿರ್ತದ? ಕಾರಣದ ಆಶ್ರಯ ಕಾರ್ಯ ಇರುತ್ತದೆ. ಕಾರ್ಯ ಕಾರಣ ಭಾವ ಇರ್ತದೆ, ಕಾರ್ಯ ಕಾರಣ ಭಾವ ಅಂದ ಮೇಲೆ ಕಾರ್ಯತಾ ರೂಪ. ಬ್ರಹ್ಮ ಕಾರಣ, ನಾನು ಬ್ರಹ್ಮನ ಕಾರ್ಯ ಇಲ್ಲ. ಯಾಕ? ಕಾರ್ಯ ಕಾರಣದಾಗ ಭೇದ ಇರ್ತದ, ಆದ ಅಪೇಕ್ಷೆ ಇರ್ತದ. ಕಾರ್ಯತಾ ರೂಪ. ಪ್ರಕಾಶತಾ ರೂಪ ಎರಡನೇದು ಕಾರಣಕ್ಕೆ ಮತ್ತು ಆಧೀನತ.
ಕಾರಣಕ್ಕೆ ಆಧೀನ. ಕಾರ್ಯ ಏನಿರ್ತದ? ಕಾರಣದ ಅಧೀನವಾಗಿ ಇರುತ್ತದೆ. ಗಡಿಗೆ ಅದ, ಅದು ಕಾರಣ ಯಾವುದು? ಮಣ್ಣು ಅದ. ಮತ್ತೆ ಮಣ್ಣು ಕಾರಣ ಅದ. ಮಣ್ಣು ಬಿಟ್ಟು ಗಡಿಗೆ ಅದ ಏನು? ಇಲ್ಲವೇ ಇಲ್ಲ. ಅಂದ್ರೆ ಈ ಗಡಿಗೆಗೆ ಆಧಾರವೇ ಮಣ್ಣು ಇರುತ್ತದೆ. ಮಣ್ಣು ಕಾರ್ಯಕಾರಣ ಭಾವ ಭೇದ ಇದೆ. ಕಾರ್ಯತ ರೂಪ ಆಯ್ತಾ? ಪ್ರಕಾಶದ ರೂಪ ಎರಡನೇದು. ಪ್ರಕಾಶ ರೂಪತ ಅಂದ್ರೆ ಏನು? ಪ್ರಕಾಶಕ್ಕೆ ಅಧೀನ ಪ್ರಕಾಶ, ಬೆಳಗೋದು, ಬೆಳೆಸ್ಕೊಳ್ಳೋದು. ಸೂರ್ಯ ಪ್ರಕಾಶಕ್ಕೆ ಇದ್ದಾನ. ಇವೆಲ್ಲ ಜಡ ಪದಾರ್ಥಗಳೇನು? ಪ್ರಕಾಶ. ಈ ರೀತಿಯಿಂದ ಪ್ರಕಾಶ, ಪ್ರಕಾಶಕ ರೂಪ. ಆದೇತ ರೂಪ, ಆಧಾರ ಇದ್ದಲ್ಲಿ ಆಧೇಯ ಇರ್ತದೆ. ಆಧಾರಕ್ಕೆ ಅಧೀನತ ಏತೀನ್ ಪರತಂತ್ರ ಅಂದ್ರ ಕಾರ್ಯ ಕಾರಣದ ಅಧೀನವಾಗಿರುತ್ತದೆ. ಪ್ರಕಾಶ ಪ್ರಕಾಶಕದ ಅಧೀನವಾಗಿರುತ್ತದೆ. ಆ ನಂತರ ಆದೇಯ ಆಧಾರದ ಅಧೀನ ಇರುತ್ತದೆ. ಇವು ಪರತಂತ್ರಗಳು. ಯಾವ ಪರತಂತ್ರಗಳು? ಹೇಗೆ ಹೇಳಿದ್ರು? ಕಾರ್ಯತ ರೂಪ, ಪ್ರಕಾಶಕ ರೂಪ, ಆದೇಯತ ರೂಪ. ಮೂರದಲ್ಲ, ಇವು ಪರತಂತ್ರ ವಸ್ತುಗಳು. ಪರತಂತ್ರ ಇರ್ತಾವ. ಕಾರ್ಯ ಎದ್ರ ಅಧೀನ ಅದ? ಕಾರಣದ ಅಧೀನ. ಪ್ರಕಾಶ ಪ್ರಕಾಶಕದ ಅಧೀನ. ಪ್ರಕಾಶ ಪ್ರಕಾಶದ ಅಧೀನ. ಆದೇಯ ಆಧಾರದ ಅಧೀನ. ಅಂದಮೇಲೆ ನನ್ಗ ಮತ್ತು ಬ್ರಹ್ಮನ ಮಧ್ಯದೊಳಗ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂದ್ರ, ಭೇದ ಸ್ವಲ್ಪನೂ ಭೇದ, ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂದ್ರೆ ನಾನು ಸ್ವತಂತ್ರ, ಪರತಂತ್ರ ಅಲ್ಲ. ನಾ ಪರತಂತ್ರ ಅಲ್ಲ, ನಾ ಸ್ವತಂತ್ರ ಇದ್ದೇನೆ. ಯಾಕ? ನನ್ನಲ್ಲಿ ಮತ್ತೆ ಭೇದ ಇದ್ರೆ ಪರತಂತ್ರ ಆಗ್ತಿದೆ ಕರೆ. ಬ್ರಹ್ಮ ಮತ್ತು ಆತ್ಮ ಪ್ರತ್ಯೇಕಾತ್ಮ ಭೇದ ಇತ್ತು ಅಂದ್ರೆ ಪರತಂತ್ರ ಆಗ್ತಿದೆ ಕರೆ. ಆದ್ರ ಕಿಂಚಿತ್ ಭೇದ ಇಲ್ಲ ಅಂತ ಹೇಳ್ಯಾರ ಅವರು. ಸ್ವಲ್ಪನೂ ಕೂಡ ಭೇದ ಇಲ್ಲದೆ ಇರುವುದರಿಂದ ನನಗೂ ಮತ್ತು ಬ್ರಹ್ಮನಿಗೂ ಸ್ವಲ್ಪನೂ ಕೂಡ ವ್ಯತ್ಯಾಸ ಭಿನ್ನ ಇಲ್ಲವೇ ಇಲ್ಲ ಅಂತ ಹೇಳಿ ಪರತಂತ್ರತೆ ಚಿಂತೆ ಮೈ ರಹಿತ ಹೂಂ. ಪರತಂತ್ರದಿಂದನೂ ಕೂಡ ನಾನು ರಹಿತ ಇದ್ದೇನೆ. यहाँ भी सूचन किया जाते मेरा मंगल ही शुद्ध ब्रह्म का मंगल है. मेरा प्रत्येक आत्मನ ಮಂಗಲ ಮಾಡಿದ್ರೆ ಶುದ್ಧ ಬ್ರಹ್ಮನ ಮಂಗಲ. ನೀನಂದ್ರೆ ನಿಮ್ ಪ್ರತ್ಯೇಕ ಆತ್ಮನ ಮಂಗಲ ಮಾಡಕ್ ಹೋಗ್ಬೇಡಿ, ಶುದ್ಧ ಬ್ರಹ್ಮನ ಮಂಗಲ ಮಾಡ್ರಿ. ಯಾಕ? ಈಶ್ವರ ಶುದ್ಧ ಬ್ರಹ್ಮನ ಲಹರಿ ಇದ್ದಾನ, ಆತ್ಮ ಸ್ವರೂಪದ ಲಹರಿ ಅಲ್ಲ ಅಂತ ಹೇಳಿದ ಸಮಯದೊಳಗ ಅವಾಗ ಶುದ್ಧ ಬ್ರಹ್ಮ ಏನು ಬೇರೆ ಅಲ್ಲ, ಪ್ರತ್ಯೇಕ ಆತ್ಮ ಏನು ಬೇರೆ ಅಲ್ಲ. ಪ್ರತ್ಯೇಕ ಆತ್ಮವೇ ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮವೇ ಪ್ರತ್ಯೇಕ ಆತ್ಮ ಅಂತ ತಿಳ್ಕೊಂಡು ಆ ಬ್ರಹ್ಮನಿಗೂ ಮತ್ತು ಪ್ರತ್ಯೇಕ ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲದೆ ಇರುವುದರಿಂದ ನನ್ನ ಸ್ವರೂಪದ ಮಂಗಲ ಮಾಡುವುದೇ ಶುದ್ಧ ಬ್ರಹ್ಮನ ಮಂಗಲ ಮಾಡಿದಂಗೆ ಆಗುತ್ತದೆ ಅಂತ ಇಲ್ಲಿ ಪರ್ಯಂತರವಾಗಿ ಹೇಳಿದ್ರು. ಇನ್ನೂ ಸಮಾಧಾನ ಆಗಿಲ್ಲ ಶಂಕಕಾರನಿಗೆ. ಮತ್ತೆ ಶಂಕ ಮಾಡ್ತಾನ. ಸಮಯ ಐತಲ್ಲ? 5 ನಿಮಿಷ ಐತ್ರಿ. 5 ನಿಮಿಷ ಅದೊಂದು ಮಾಡೇ शंका मत शंका मत। तुम्हारे परंपरा गुरु दादू जी के संप्रदाय के इष्ट देव श्री राम जी का तो नमस्कार रूप मंगल करना चाहिए। ಸಂಪ್ರದಾಯ ಅನ್ನೋದು ಒಂದಿರ್ತದಲ್ಲ, ಅದಕ್ಕೆ ಹೇಳ್ತಾರ ಬಿಡ್ರಿ ಪ್ರತ್ಯೇಕ ಒಟ್ಟು ಟೋಟಲ್ ಒಂದೇನದ ನಿಮ್ಮ ಸ್ವರೂಪದ ಮಂಗಲ ಮಾಡ್ರಿ, ಬ್ರಹ್ಮನ ಮಂಗಲ ಮಾಡ್ರಿ, ಈಶ್ವರ ಮಂಗಲ ಮಾಡ್ರಿ, ದೇವತೆಗಳ ಮಂಗಲ ಮಾಡ್ರಿ. ಸ್ವರೂಪಕ್ಕೆ ಅವನಿಗೆ ಏನು ವಿರೋಧ ಇದ್ದಂಗೆ ಕಾಣ್ತಾರೆ. ಅದಕ್ಕೆ ಮೊದಲಂದ್ರ ದೇವತೆಗಳ ಮಂಗಲ ಮಾಡಿ, ಎಲ್ಲ ಅವು ತೆರೆಗಳಿದ್ದಂಗೆ ಮಾಡಕ್ ಬರಂಗಿಲ್ಲ. ಬೇಡ ಈಶ್ವರ ಮಂಗಲ ಮಾಡಿ. ಈಶ್ವರ ನನ್ನ ಸ್ವರೂಪದ ಮಿಥ್ಯ ಕಾಣುತ್ತೆ, ನಮ್ಮ ಈಶ್ವರ ಮಂಗಲ ಮಾಡಕ್ ಆಗಂಗಿಲ್ಲ. ಈಶ್ವರ ಮಂಗಲ ಮಾಡಕ್ಕಿಂತ ಸ್ವರೂಪ ಮಂಗಲ ಮಾಡೋದು ಯೋಗ್ಯ ಅಂತ ಹಂಗ ಬೇಡ. ನಿಮ್ ಸ್ವರೂಪ ಮಂಗಲ ಮಾಡ್ಬಿಟ್ರೆ ಬ್ರಹ್ಮ ಶುದ್ಧ ಬ್ರಹ್ಮನ ಮಂಗಲ ಮಾಡ್ರಿ. ಶುದ್ಧ ಬ್ರಹ್ಮನ ಮಂಗಲ ಮಾಡೋದು ಅವಾಗ ಶುದ್ಧ ಬ್ರಹ್ಮ ಏನು ಬೇರೆ ಅಲ್ಲ, ನಮ್ಮ ಸ್ವರೂಪ ಏನು ಬೇರೆ ಅಲ್ಲ. ಸ್ವಲ್ಪನೂ ಕೂಡ ಭೇದ ಇಲ್ಲವೇ ಇಲ್ಲ, ಕಿಂಚಿತ್ ಭೇದ ಸ್ವಲ್ಪನೂ ಕೂಡ ಭೇದ ಇಲ್ಲ. ಅದು ಕೂಡ ತಂದೆ ಹಠ ಸಾಧಿಸ್ಬೇಕೈತೆ, ಸಾಧಿಸ್ಬೇಕಂತ ತಿಳ್ಕೊಂಡು ಮತ್ತೆ ಹೇಳ್ತಾರ ಬಿಡ್ರಿ, ಯಾವ ಬ್ರಹ್ಮಂದು ಬೇಡ, ನಿಮ್ಮ ಸ್ವರೂಪದ ಬೇಡ, ಯಾವ ದೇವತೆಗಳು ಬೇಡ. ಒಂದು ಸಂಪ್ರದಾಯ ಗುರು ಪರಂಪರಾ ಅನ್ನೋದು ಒಂದು ಇರ್ತದ. ನೀವು ಗ್ರಂಥಕಾರ ಇರ್ತಾರೆ, ನೀವೊಬ್ಬರು ಗುರುಗಳು ಹತ್ರ ನಿಮ್ಗೊಂದು ಸಂಪ್ರದಾಯ ಅದ. ಸಂಪ್ರದಾಯದ ಒಂದು ಇಷ್ಟ ದೇವತಾ ಇರ್ತದೆ. ಯಾವುದೇ ಸಂಪ್ರದಾಯ ಇರ್ತದೆ, ಯಾವುದೇ ಒಂದು ಗುರು ಪರಂಪರಾ ಸಂಪ್ರದಾಯ ಅವರೇ ಸಂಪ್ರದಾಯ ಆರಾಧ್ಯವಾದಂಥ ಒಂದು ದೇವರ ಕಲ್ಪನೆ ಇರ್ತದ. ಅದಕ್ಕೆ ನಿಮ್ಮ ಸಂಪ್ರದಾಯದೊಳಗೆ ನಿಶ್ಚಲದಾಸರು ಅವ್ರ ಗುರುಗಳು ದಾದೂಜಿ ಅವ್ರ ಸಂಪ್ರದಾಯದ ಪರಂಪರಾ ಗುರು ಪರಂಪರಾದೊಳಗೆ ಏನು ಇಷ್ಟ ದೇವತಾ ಇದಲ್ಲ, ಯಾರು ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. तुम्हारे परंपरा गुरु दादू जी के संप्रदाय के इष्ट देवा श्री राम जी का तो नमस्कारों को मंगल करना चाहिए।
ನಮಸ್ಕಾರ ರೂಪ ಮಂಗಲ ಮಾಡಿ ಅವ್ರಂದ್ರೆ ನಾವು ವಸ್ತು ನಿರ್ದೇಶ ರೂಪ ಮಂಗಲ ಮಾಡ್ತೀನಿ ಅಂತ ಹೇಳಿ ಇವು ಏನಂತ ನಮಸ್ಕಾರ ರೂಪ ಮಂಗಲ ಮಾಡಿ ಒಟ್ಟು ಅವ್ರ ಕೂಡ ಮಾಡಿಸ್ಬೇಕು ಅನ್ನೋದು ಒಟ್ಟು ಮಂಗಲ್ ಕರ್ನಾಚಾಯಿ ಒಂದು ಟಿಪ್ಪಣಿ ಬಂದರು 45ನೇ ಟಿಪ್ಪಣಿ दादू पंथी राम के नाम की धून लगाते हैं ಅಂದ್ರೆ ಅವ್ರ ಸಂಪ್ರದಾಯದಾಗ ಹೆಂಗೆ ನಮಗೆ ಬಂಡ್ರಾಪುರದೊಳಗ ಒಂದು ಧೂನ್ ಅಂತಾರಲ್ಲ ವಿಠಲ ವಿಠಲ ಅಂತ ಧೂನ್ ಇಡ್ತಾರ ಹಿಂಗೇನ್ ಮಾಡ್ತಾರ ನೋಡಿ ಈಗ ಶ್ರೀ ಜೈ ರಾಮ್ ಶ್ರೀರಾಮ್ ಕೃಷ್ಣ ಕೃಷ್ಣ ಅಂತ ಏನೇನ್ ಮಾಡ್ತಾರಲ್ಲ ಹರೇ ರಾಮ್ ಹರೇ ಕೃಷ್ಣ 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 ಹರೇ ಹರೇ ಅಂತ ಏನ್ ಮಾಡ್ತಾರ ಧೂನ್ ಅವ್ರ ಸಂಪ್ರದಾಯದ ಹಂಗ ಅವ್ರು ನಿಮ್ಮ ಸಂಪ್ರದಾಯ ರಾಮಗೆ ಏನ್ ಮಾಡ್ತಾರಂದ್ರ ಧೂನ್ ಅಂತ ಉಪಾಸನೆ ಮಾಡ್ತಾರ ಭಜನೆ ಮಾಡ್ತಾರ ಅಂತ ಶ್ರೀ ರಾಮಚಂದ್ರನ ನಮಸ್ಕಾರ ರೂಪ ಮಂಗಲ ಮಾಡ್ರಿ ಅಂತ ಕೇಳ್ತಾ ಇದ್ದಾನ. ಅವನ ಪ್ರಶ್ನೆ ಯಾಕೆ ಸಮಾಧಾನ ಕದ್ವ ಬೋಧ ಚಾಯಿ ಜಾಕೋ ಸುಕೃತಿ ಭಜತ ರಾಮ ನಿಷ್ಕಾಮ್ ಸೋ ಮೇರಾ ಹೈ ಆತ್ಮ ಕಾಕು ಕರು ಪ್ರಣಾಮ್. ನೋಡು ಸುಕೃತಿ ಪುರುಷ ಪುಣ್ಯಾತ್ಮ ಸುಕೃತ ಸುಕೃತಿಯನ್ನು ವರಪುಣ್ಯದಿಂದ ಕೂಡಿದಂತ ಯಾವ ಜಿಜ್ಞಾಸು ಇದ್ದಾನ ಜ್ಞಾನ ಸಲುವಾಗಿ ಪರಬ್ರಹ್ಮ ಜ್ಞಾನ ಸಲುವಾಗಿ ಆತ್ಮಜ್ಞಾನ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಪರಮಾತ್ಮನ ಕೃಪಾ ಬೇಕು. ಈಶ್ವರ ಕೃಪೆ ಹೇಳ್ಯಾರ ವಿಚಾರಚಂದ್ರದಲ್ಲಿ ಪರಮಾತ್ಮನ ಕೃಪಾ ಬೇಕು, ಇಷ್ಟ ದೇವತದ ಕೃಪಾ ಬೇಕು ಅಂತ ತಿಳ್ಕೊಂಡು ಏನು ನಿಷ್ಕಾಮನೆಯಿಂದ, ಯಾಕ ಅಂತಃಕರಣ ಶುದ್ಧಿ ಆಗ್ಬೇಕಲ್ಲ, ಅದಕ್ಕೆ ನಿಷ್ಕಾಮ ಶಬ್ದ ಪ್ರಯೋಗ ಮಾಡ್ಯಾರ. ನಿಷ್ಕಾಮನೆಯಿಂದ ರಾಮನನ್ನು ಭಜನೆ ಮಾಡ್ತಾರೆ. ಅದಕ್ಕೆ ಅವನು ಯಾವ ಜಿಜ್ಞಾಸು ಆತ್ಮಜ್ಞಾನಕ್ಕೋಸ್ಕರವಾಗಿ ನಿಷ್ಕಾಮನೆಯಿಂದ ಪರಮಾತ್ಮನ ಆರಾಧನೆ ಮಾಡ್ತಾರ, ರಾಮನ ಭಜನೆ ಮಾಡ್ತಾರಲ್ಲ ನಿಮ್ಮ ಸಂಪ್ರದಾಯ, ಆ ಸಂಪ್ರದಾಯದೊಳಗ ಸೋ ಮೇರಾ ಹೇ ಆತ್ಮ, ಆ ರಾಮನೇ ನನ್ನ ಆತ್ಮ ಸ್ವರೂಪ ಇದ್ದ, ನನಗಿಂತಲೂ ಬೇರೆ ಇಲ್ಲವೇ ಇಲ್ಲ. ಸೋ ಮೇರಾ ಹೇ ಆತ್ಮ, ನನ್ನ ಆತ್ಮ ಸ್ವರೂಪನೇ ಇದ್ದಾರೆ. ಅವ್ರು ಹೇಳ್ತಾರೆ ನಿಶ್ಚಲ ನಾವು ಗುರು ಪರಂಪರದೊಳಗಿನ ಶ್ರೀರಾಮಚಂದ್ರನಲ್ಲ, ನಾವು ಆ ಶ್ರೀರಾಮಚಂದ್ರ ಅಂದ್ರೆ ನಿರ್ಗುಣ ನಿರಾಕಾರ ಅಂತ ಉಪಾಸನ ಮಾಡ್ತೀವಿ ನಮ್ಮ ಸಂಪ್ರದಾಯದೊಳಗೆ. ನಿಶ್ಚಲದಾಸರು ಹೇಳ್ತಾರ ನಿರ್ಗುಣ ನಿರಾಕಾರ ಸಗುಣ ಸಾಕಾರ ಅಂತ ಹೇಳಂಗಿಲ್ಲ ನಾವು. ಅದಕ್ಕೆ ನಮ್ಮ ನಿರ್ಗುಣ ನಿರಾಕಾರ, ಸಗುಣ ನಿರಾಕಾರ, ಸಗುಣ ಸಾಕಾರ ಮೂರು ದೇವತೆಗಳು ಕಲ್ಪನೆ ಮಾಡ್ತಾರೆ. ನಿರ್ಗುಣ ನಿರಾಕಾರ ಬ್ರಹ್ಮ, ಸಗುಣ ನಿರಾಕಾರ ಈಶ್ವರ, ಸಗುಣ ಸಾಕಾರ ಇವೆಲ್ಲ ಶಿವ ವಿಷ್ಣು ದೇವತೆಗಳು, ಇವು ಸಗುಣ ಸಾಕಾರ ದೇವತೆ. ನಾವು ಭಜನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ ಅಲ್ಲ ನಮ್ಮ ಸಂಪ್ರದಾಯದೊಳಗ ರಾಮನಿಗೆ ನಾವು ನಿರ್ಗುಣ ನಿರಾಕಾರ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತೀವಿ, ಸಗುಣ ಸಾಕಾರ ಅಂತ ಅಲ್ಲ. ನಿರ್ಗುಣ ನಿರಾಕಾರ ಅಂದ್ಮೇಲೆ ನನ್ನ ಆತ್ಮ ಸ್ವರೂಪ ಏನದ ಹೇಳ್ತಾರೆ, ಏನ್ ತಿಳ್ಕೊಂಬಂದೇವಿ, ನಿರ್ಗುಣ ನಿರಾಕಾರವೇ ನನ್ನ ಆತ್ಮ ಸ್ವರೂಪ. ಅದಕ್ಕೆ ನನ್ನ ಆತ್ಮ ಸ್ವರೂಪಕ್ಕಿಂತಲೂ ಭಿನ್ನ ರಾಮ ಇಲ್ಲ, ಅಭೇದ ಉಪಾಸನೆ ಮಾಡ್ತೀವಿ ನಾವು. ಕಾಕು ಕರುಪ್ರ ನಾನೇ ಅಂದ ಮೇಲೆ ಆ ಶ್ರೀರಾಮಚಂದ್ರನೇ ನಿರ್ಗುಣ ನಿರಾಕಾರವಾದಂಥ ರಾಮನೇ ನನ್ನ ಆತ್ಮ ಸ್ವರೂಪ ಅಂದ ಮೇಲೆ ನಾನು ಯಾರಿಗೆ ನಮಸ್ಕಾರ ಮಾಡಲಿ? ನನಗಿಂತಲೂ ಬೇರೆ ಇದ್ರೆ ನಮಸ್ಕಾರ ಮಾಡ್ಬೇಕಲ್ಲ. ನನಗಿಂತಲೂ ವಯಸ್ಸಿನೊಳಗರ ದೊಡ್ಡರಿರ್ಬೋದು, ಆಶ್ರಮದೊಳಗರ ದೊಡ್ಡರಿರ್ಬೋದು, ವಿದ್ಯಾದೊಳಗರ ದೊಡ್ಡರಿರ್ಬೋದು, ವರ್ಣದೊಳಗರ ದೊಡ್ಡ ನಮಸ್ಕಾರ ಏನಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಭೇದ ಬೇಕು ಅಲ್ಲಿ, ಅದ್ರಾಗರ ಒಂದಿಟ್ಟು ವ್ಯತ್ಯಾಸ ಇರಬೇಕು, ಅಲ್ಲಿ ಇವೆಲ್ಲ ನಡೀತೇವೆ. ಆದ್ರೆ